ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಹಾಗೂ ಬಸವ ಕೇಂದ್ರ ಧಾರವಾಡದ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭಾವ ಮಾಲಿಕೆ 84 ಮರುಳಶಂಕರ ದೇವರ ಸಂಪಾದನೆ ಮುಂದುವರೆದ ಭಾಗ. ಅನುಭಾವ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜು ಧಾರವಾಡ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಶರಣ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಕೋರುತ್ತಾ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶಂಭು ಹೆಗಡಾಳರವರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಈ ಪ್ರಾರ್ಥನೆಯನ್ನು ಬಸವರಾಜ್ ತೊಗ್ಗಿ ಸಾಕಿನ್ ಉಪ್ಪಿನ ಬೆಟಗೇರಿ ಇವರಿಂದ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು, ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿ ತ್ರಯವ ಕಲಿಸಿ ಮುಕ್ತ ನೆನೆಸಿ, ಭಕ್ತಿ ತ್ರಯವ ಕಲಿಸಿ ಮುಕ್ತ ನೆನೆಸಿ, ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು, ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ಶಿವನೊಳಗೆ ಪ್ರಾಣವನು ತವೆ ಬೆರೆಸಿ ಹೊರಗುಳಿದು, ಶಿವನೊಳಗೆ ಪ್ರಾಣವನು ತವೆ ಬೆರೆಸಿ ಹೊರಗುಳಿದು, ಶಿವ ಬೆಳಗಿನೊಳು ಪರಮ ತಪವನೈದು, ಶಿವ ಬೆಳಗಿನೊಳು ಪರಮ ತಪವನೈದು, ಶಿವನು ತಾನಾಗಿರ್ದ ಶಿವ ಸಿದ್ಧರಾಮಯ್ಯ ಶಿವಯೋಗ ಭಿಕ್ಷವನು ನೀಡು ಎನಗೆ, ಶಿವಯೋಗ ಭಿಕ್ಷವನು ನೀಡು ಎನಗೆ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ಊರ್ವಿಪತಿಯಂಬಿಟ್ಟು ನಿರ್ವಾಣಯುತೆಯಾಗಿ, ಊರ್ವಿಪತಿಯಂಬಿಟ್ಟು ನಿರ್ವಾಣಯುತೆಯಾಗಿ, ಸರ್ವಕರ್ಣೇಂದ್ರಿಯಗಳ ಗುಣಗಳಳಿದು, ಪರ್ವತೇಶನ ಬೆರೆದ ಸರ್ವಸುಖಿ ಮಹಾದೇವಿ, ಪರ್ವತೇಶನ ಬೆರೆದ ಸರ್ವಸುಖಿ ಮಹಾದೇವಿ, ನಿರ್ವಾಣ ಭಿಕ್ಷವನು ನೀಡು ಎನಗೆ, ನಿರ್ವಾಣ ಭಿಕ್ಷವನು ನೀಡು ಎನಗೆ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ಇಂಬರಿದು ಶಿವನೊಳಗೆ ಸಂಭ್ರಮದ ನುಡಿಗಲಿತು, ಇಂಬರಿದು ಶಿವನೊಳಗೆ ಸಂಭ್ರಮದ ನುಡಿಗಲಿತು, ಕುಂಬಿನಿಯ ಜನರೊಳಗೆ ನುಡಿಗಳಳಿತು, ಗಂಭೀರನಾಗಿ ಸ್ವಯಂಭುವ ಅಜಗಣ್ಣ ಗಂಭೀರ ಭಿಕ್ಷವನು ನೀಡು ಎನಗೆ, ಗಂಭೀರ ಭಿಕ್ಷವನು ನೀಡು ಎನಗೆ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ನಮ್ಮ ಶರಣರು ಬಹಳ ಧರ್ಮಿಗಳು ನಿರ್ಮಳರು, ನಮ್ಮ ಶರಣರು ಬಹಳ ಧರ್ಮಿಗಳು ನಿರ್ಮಳರು, ಒಮ್ಮೆಯೂ ಭಿಕ್ಷವನು ಇಲ್ಲೆನ್ನರು, ಒಮ್ಮೆಯೂ ಭಿಕ್ಷವನು ಇಲ್ಲೆನ್ನರು. ಸಮ್ಮಾನ ಸರ್ವಗುಣ ಧರ್ಮ ಭಿಕ್ಷವನುಂಡು, ನೆಮ್ಮುವೆನು ಶಿವ ಷಡಕ್ಷರಿ ಲಿಂಗವ, ನೆಮ್ಮುವೆನು ಶಿವ ಷಡಕ್ಷರಿ ಲಿಂಗವ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ, ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆ. ಶರಣು ಶರಣಾರ್ಥಿ. ಸುಶ್ರಾವ್ಯವಾಗಿ
ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಬಸವರಾಜ್ ತೊಗ್ಗಿ ಅವರಿಗೆ ಶರಣು ಶರಣಾರ್ಥಿಗಳು. ಈಗ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ಶೂನ್ಯ ಸಂಪಾದನೆ ಅನುಭಾವ ಮಾಲಿಕೆ 84 ಮರುಳಶಂಕರ ದೇವರ ಸಂಪಾದನೆ ಮುಂದುವರೆದ ಭಾಗದ ಉಪನ್ಯಾಸ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದೀಶ್ವರ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ನೆರೆದು ಬಂದಂಥ ಎಲ್ಲ ಸಹೃದಯರಿಗೆ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ಒಂದು ಸಂಭಾಷಣೆ ಮರುಳಶಂಕರ ದೇವರಿಗೂ ಮತ್ತು ಪ್ರಭುದೇವರಿಗೆ ನಡೆದಿತ್ತು. ಅದೇನಿಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ರವರು. ಕಂಡೆನೆಲ್ಲ ಕರುಳಿಲ್ಲದ ಕಲಿಯ, ಕಂಡೆನೆಲ್ಲ ಯೌವನವಿಲ್ಲದ ನೇಹವ, ಕಂಡೆನೆಲ್ಲ ಕೈದಿಲ್ಲದ ಕಲಿತನವ, ಕಂಡೆನೆಲ್ಲ ಕುಸುಮವಿಲ್ಲದ ಗಂಧವ, ಕಂಡೆನೆಲ್ಲ ಗುಹೇಶ್ವರ ಲಿಂಗದಲ್ಲಿ ಮರುಳಶಂಕರನೆಂಬ ನಾಮವ ಅಂತಕ್ಕಂಥ ಹೊಗಳಿಕೆಯ ಮಾತನ್ನು, ಸ್ತುತಿ ಮಾತುಗಳನ್ನು ಪ್ರಭುದೇವರು ಹೇಳಿರ್ತಾರೆ. ಅದನ್ನು ಇನ್ನೂ ಅವ್ರು ಮುಗಿಸೋ ಪುರುಸೊತ್ತಿಲ್ಲದನ ಮರುಳಶಂಕರ ದೇವರು ಭಾಳ ಅದ್ರ ಹಿಂದೂ ಹೇಳ್ಕೊತ ಬಂದಿರ್ತಾರೆ. ಆದ್ರೆ ಮರುಳಶಂಕರ ದೇವರು ತಡ್ರಿ, ಅಷ್ಟು ಭಾಳ ನನ್ನ ಸ್ತುತಿ ಮಾಡಬೇಡ್ರಿ, ಹೊಗಳಬೇಡ್ರಿ ಅಂತ ಹೇಳಿದವರು ಭಾಳ ವಿನಯಪೂರ್ವಕವಾಗಿ ಒಂದು ಮಾತು ಹೇಳ್ತಾರೆ. ಬೆಟ್ಟವ ನೆಮ್ಮಿ ಕಟ್ಟಿಗೆಯ ತಳ್ಳುವುದು ಅದಾವಚ್ಚರಿ ಅಂತ. ಇದು ನಾವು ಚರ್ಚೆ ಮಾಡಿದ್ದೇವೆ ಕಳೆದ ವಾರ. ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದುವುದು ಅದಾವಚ್ಚರಿ, ಪರಕಾಯದ ತೊಟ್ಟಿದಲ್ಲಿ ಅಚ್ಚರಿ ಅತಿ ಬೀರಿದೆ, ನಿಮ್ಮವ ಕಾರುಣ್ಯವಾಗಿದ್ದಲ್ಲಿ ಎನಗೆಲ್ಲಿಯೂ ಸುಖ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ, ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಪ್ರಭುದೇವರಿಂದ ಬದುಕಿದೆ ಅನ್ನುವಂಥ ಮಾತು. ಅದರ ಅರ್ಥ ನಾನು ವಿವರಣೆ ಮಾಡಿದ್ದೆ. ಈ ಬೆಟ್ಟದ ಬೆಂಬಲ ಇತ್ತಂದ್ರೆ ನಮಗೆ ಬೆಟ್ಟದ ಮೇಲೆ ಬೆಳೆದು ನಿಂತಂಥ ಮರವನ್ನು, ಗಿಡವನ್ನು, ಕಟ್ಟಿಗೆಯನ್ನು ಕೆಳಗೆ ನುಗ್ಸೋದೇನು ಬಹಳ ತ್ರಾಸ ಆಗೋದಿಲ್ಲ ಅಂತ. ಯಾಕೆ ಬೆಟ್ಟದ ಮೇಲೆ ನಿಂತು ಬಿಟ್ಟೇವೆ ನಾವು. ಬೆಟ್ಟದ ಮೇಲೆ ನಿಂತು ಅದ್ರಾಗೇನು ಕಟ್ಟಿಗೆ ತಳಗೆ ನುಗ್ಸೋದು ಭಾಳ ಸಲೀಸು ನಮಗೆ. ಅದರಲ್ಲಿ ಯಾವುದೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಅಂತ. ಮುಂದೆ ಪ್ರಾಣಕ್ಕೆ ಕುಮ್ಮಕ್ಕಿತ್ತಂದ್ರೆ ಯುದ್ಧ ಮಾಡುವುದು ಅದಾವಚ್ಚರಿ. ಪ್ರಾಣದ ರಕ್ಷಣೆ ನಮಗೆ ಗ್ಯಾರಂಟಿ ಕೊಟ್ಬಿಟ್ಟಿದ್ರಂದ್ರೆ ಯುದ್ಧ ಮಾಡೋದು ಅದಾವಚ್ಚರಿ ಅಂತಕ್ಕಂಥದ್ದು. ಮುಂದೆ ಅನ್ಯ ತನುವಿಲ್ಲರುವವಗೆ ಯಾವುದೇನಾಗಾದ, ತಮ್ಮ ಕರುಣೆಯಿಂದ, ನಿಮ್ಮ ಕರುಣೆ ಇದ್ದ ಮೇಲೆ ನನಗೆ ಎಲ್ಲೆಲ್ಲಿಯೂ ಸುಖಾನೇ ಸುಖ, ನನಗೆ ದುಃಖ ಅನ್ನೋದೇ ಇಲ್ಲ. ನಿಮ್ಮ ಕರುಣೆ ಇದ್ದಾಗ ನಾ ಹಿಂಗದೇನಿ ಹಂಗದೇನಿ ಅಂತ ಹೇಳಿದ್ರಾಗ ಯಾವುದು ಆಶ್ಚರ್ಯ ಇಲ್ಲ. ಇವೆಲ್ಲವೂ ನೀವು ಹೇಳಾಕ್ತಿದ್ದೆಲ್ಲ ನಿಮ್ಮ ಕರುಣದಿಂದನೇ, ನಿಮ್ಮ ಕಾರುಣ್ಯದಿಂದನೇ. ಇದರೊಳಗೆ ನನ್ನ ಅಚ್ಚರಿ ಪಡುವಂಥದ್ದು ಏನಿಲ್ಲ ಅನ್ನೋ ಮಾತಿನಲ್ಲಿ ಅವ್ರಿಗೆ ಹೇಳಿದರು. ಇವ್ರದ್ದು ಹಿಂಗೆ ನಡೆದ ಹೊತ್ನ್ಯಾಗ ಬಸವಣ್ಣವರೆಲ್ಲ ಇದ್ರಿಗೆ ನಿಂತಿದ್ರಲ್ಲ. ಇಂತೂ ಮರುಳಶಂಕರ ದೇವರು ಸ್ತುತಿಸುತ್ತಿರಲು ಆ ಸಮಯದಳು ಎಲ್ಲ ಪುರಾತರು ಕಂಡು ಅತ್ಯಂತ ಆಶ್ಚರ್ಯಂಬಡುತ್ತಿರಲು. ಯಾರ ಬಗ್ಗೆ ಹೇಳಾಕತ್ತಾರ ಇವರು, ಏನು ಮಾಡಾಕತ್ತಾರ, ಇಲ್ಲಿವರೆಗೆ ನಾವು ನೋಡ್ಲಾರ್ದು ವ್ಯಕ್ತಿನ ನೋಡಾಕತ್ತೇವೆ. ಇಲ್ಲೇ ನಮ್ಗೆ ಕಂಡಿಲ್ಲ ಇವ್ರು ನೋಡಿಬಿಟ್ರು ಒಮ್ಮೆ ಇವ್ರನ್ನ ಈ ರೀತಿ ಹೇಳಿಕತ್ತಾರ ಇವ್ರ ಕುರಿತು ಏನಂತ ಎಲ್ಲರಿಗೂ ಆಶ್ಚರ್ಯವೇ ಆಶ್ಚರ್ಯ. ಅಲ್ಲಿ ಬಸವರಾಜ ದೇವರು ಮರುಳಶಂಕರ ದೇವರ ನಿಲವ ಕಂಡು ಚಿಂತಾಕ್ರಾಂತರಾಗಿ ನಡುಗಿ ಇನಿತು ದಿನವೆನ್ನ ಅಂಗಳದಲ್ಲಿ ಮಹಾಲಿಂಗೈಕ್ಯನಪ್ಪ ಶರಣನಿರುತ್ತಿರಲು. ಇಂಥ ಮಹಾಶರಣ
ಈ ಅಂಗಳದೊಳಗೆ ಇರುವಾಗ ಈತನ ನಿಲವನರಿಯದೇ ಕೆಟ್ಟೆನೆಂದು ಅನುತಾಪಂ ಪಟ್ಟ ಪ್ರಸ್ತಾವದ ವಚನ. ಏನಿದು? ಅಯ್ಯ, ನಿಮ್ಮ ಶರಣರು ಬಂದೆನ್ನ ಅಂಗಳದೊಳಗೆ ರಕ್ಷಿಸನೆಂದಿರಲು ನಾನು ತೆರಹು ಮರವಾಗಿರ್ದು ಕೆಟ್ಟೆನಯ್ಯ. ನಾನು ಕೆಟ್ಟ ಕೇಡಿಂಗೆ ಕಡೆಯಿಲ್ಲವಯ್ಯ. ಕೂಡಲ ಸಂಗಮದೇವ ಎನ್ನ ಭಕ್ತಿ ಸಾವಿರ ನೋಂಪಿಯ ನೋಂತು ಹಾದರದಲ್ಲಿ ಅಳಿದಂತಾಯಿತು ಅಂತ ಶಬ್ದ ಬಳಸಿದರು. ಏನು ಹೇಳ್ತಾರೆ ಅಲ್ಲಿ ಅವರು? ಕಾಯದ ಕಪಟ. ಇಲ್ಲಿ ಏನೊಂದು ಮಾತು ಹೇಳಿದ್ರು ಅವರು, ಅಂಗಳದ ಪ್ರಸಾದ ಕುಂಡದಲ್ಲಿಯೇ, ಇಲ್ಲಿ ಪ್ರಸಾದ ಕುಂಡ ಅಂತ ಬಳಸಿದ್ರು ಮಹಾಮನೆ ಅಂತ ನಾವು ತಿಳ್ಕೊಬೇಕು, ದಾಸೋಹದ ಮನೆ ಅಂತ ತಿಳ್ಕೊಬೇಕು. ಆ ಅರ್ಥದಲ್ಲಿ ಅನುಗ್ರಹಿಸಲೆಂದು ಕಾದಿರುವ ಮಹಾತ್ಮ ಮರುಳ ಶಂಕರ ದೇವರು ಇಷ್ಟು ವರ್ಷ ನನಗೆ ಕಾಣದೆ ಹೋದ್ರಲ್ಲ. ತನ್ನ ಭಕ್ತಿ ಆಚಾರಗಳೆಲ್ಲ ತಾನೇ ನಿಂದಿಸಿಕೊಂಡು ಬಸವಣ್ಣವರು, ನನಗೆ ಗೊತ್ತಾಗ್ಲಿಲ್ಲಲ್ಲ, ಹೆಂಗೆ ಗೊತ್ತಾಗ್ಲಿಲ್ಲ ಇದು? ನನ್ನ ಮರಿವಿಗೆ ಹೆಂಗೆ ಹೋಗ್ತದು, ನನ್ನ ಅರಿವಿಗೆ ಬರದಂಗೆ ಹೆಂಗೆ ಹೋಯ್ತದು? ಅವ್ರಿಗೆ ಅನುತಾಪ. ಇಲ್ಲಿವರೆಗೂ ಇದ್ದು ಅದು ಪ್ರಭುದೇವರು ಬಂದು ಪರಿಚಯ ಮಾಡಿಸಿ ಮೇಲೆ ನನ್ನ ಅರಿವಿಗೆ ಬಂತಲ್ಲ, ಇದೆಂಥದ್ದು ನಂದು, ನಾ ಮಾಡಿದ್ದು ಇಲ್ಲಿವರೆಗೆ ಏನಾಯಿತು, ಇಲ್ಲಿವರೆಗೆ ನಾನು ಮಾಡ್ಕೊಂಡು ಬಂದಿದ್ದು ಏನಾಯಿತು ಅನ್ನೋದು ಅವರಿಗೆ ಒಳಗೆ ಆತಂಕ ಶುರು ಆಯಿತು. ತಮ್ಮನ್ನೇ ತಾವು ನಿಂದಿಸಿಕೊಂಡು ಆ ಶರಣನ ಕೃಪೆಯಾಗುವಂತೆ ಅನುಗ್ರಹಿಸೆಂದು ಅಲ್ಲಮರನ್ನು ಬೇಡುತ್ತಾರೆ. ಏನು ಬೇಡ್ತಾರೆ ಅವರು? ಈ ರೀತಿಯಾಗಿ ಹೇಳುವಂಥ ವಚನ ಯಾವ ರೀತಿ ಹೇಳಿದ್ರು ಅವರು? ನಾ ಹೆಂಗೆ ಕೆಟ್ಟು ಬಿಟ್ನಲ್ಲಪ್ಪ, ಎಷ್ಟು ನನಗೆ ಇದು ಆಗಲಿಲ್ಲ, ಅರಿವು ಮರೆವಾಗಿ ನನ್ನ ಅರಿವಿಗೆ ಏನು ಮಂಕು ಬಡದಿತ್ತೋ ಏನೋ, ನನಗೆ ಯಾಕೆ ಹೊಳಿಲಿಲ್ಲೋ ಏನೋ. ನಿಮ್ಮ ಶರಣರು ಬಂದೆನ್ನ ಮಹಾಮನೆ ಅಂಗಳದೊಳಗೆ ಎನ್ನ ರಕ್ಷಿಸುವೆನೆಂದು ಇದ್ದರೆ ನನ್ನನ್ನು ರಕ್ಷಣೆ ಮಾಡಕ್ಕೆ ಬಂದಿದ್ರವರು ಯಾರು? ಮರುಳಶಂಕರ ದೇವರು. ಮಹಾಗನ ಮರುಳಶಂಕರ ದೇವರ ಲಿಂಗವನ್ನು ಅರಿಯದೇ ನಾನು ಅರಿವು ಮರವಿನೊಳಗೆ ಸಿಕ್ಕು ಅವರ ಸಂಘ ಸುಖವನ್ನು ಅನುಭವಿಸದೇ ಇಷ್ಟು ವರ್ಷ ಇಲ್ಲದಾರಂತಾರ. ಅವ್ರ ಸಂಪರ್ಕಕ್ಕೆ ನಾ ಬರಲೇ ಇಲ್ಲಲ್ಲ, ಅವರ ಸಂಘ ಸುಖವನ್ನು ನಾನು ಇಲ್ಲಿಂದ ವಂಚಿತ ಆಗಿಬಿಟ್ನಲ್ಲ, ಹಾನಿಗೊಳಗಾದೆ, ಕೇಡಿಗೆ ಈಡಾದೆನೆಂದು ಪಶ್ಚಾತ್ತಾಪ ಪಡುವಾಗ ಇದರಿಂದ ನಾನು ಕೆಟ್ಟ ಕೇಡು ಹಾನಿ, ಅದೆಂಥ ಹಾನಿ ಅಂತಂದ್ರದು ಅದಕ್ಕೆ ಕೊನೆಯೇ ಇಲ್ಲ. ನಾವು ಅಂತೇವಲ್ಲ ಇರ್ರಿಪರೇಬಲ್ ಲಾಸ್ ಅಂತ ನಾವು ಇಂಗ್ಲೀಷ್ನಾಗ ಕರ್ಕೋತೇವೆ ನಾವು, ಹೌದಾ? ತುಂಬಲಾರದ ನಷ್ಟ ಅಂತ ಕರ್ಕೋತೇವೆ ನಾವು, ಹೌದಾ? ಹಂಗಿಲ್ಲಿ ನಾನು ಕೆಟ್ಟ ಕೇಡಿಂಗೆ ಕಡೆಯಿಲ್ಲವಯ್ಯ. ಇರ್ರಿಪರೇಬಲ್ ಲಾಸ್ಗೆ ಇದು ವಚನದಲ್ಲಿ ಈ ಸಾಲು ಬರುತ್ತೆ ನೋಡ್ರಿ. ನಾನು ಕೆಟ್ಟ ಕೇಡಿಂಗೆ ಕಡೆಯಿಲ್ಲವಯ್ಯ, ಭರಿಸಲು ಸಾಧ್ಯವಾಗಿರ್ತಕ್ಕಂಥ ಕೇಡದು. ಎಂಥ ಕೇಡಂದ್ರೆ 12 ವರ್ಷ ಇಲ್ಲಿ ಅದಾರಂತೀರಿ, ನನಗೆ ಒಮ್ಮೆ ಕಣ್ಣಿಗೆ ಬಿದ್ದಿಲ್ಲ ಅವ್ರ ಸಂಪರ್ಕನ ನನಗೆ ಬರಲಿಲ್ಲ ಅಂದ್ರೆ, ಅವರ ಸಂಪರ್ಕ ಸುಖದಿಂದ ನನಗೆ ಏನೊಂದು ಸುಖ ಸಿಗ್ತಿತ್ತು ಅದರಿಂದ ವಂಚಿತ ಆಗಿಬಿಟ್ನಲ್ಲ. ಇಟ್ ಈಸ್ ಗ್ರೇಟ್ ಲಾಸ್ ಆನ್ ಮೈ ಪಾರ್ಟ್. ಇದು ನನ್ನ ಬದುಕಿನ ಅತ್ಯಂತ ಭಾಳ ಹಾನಿಕಾರಕ ಇರ್ತಕ್ಕಂಥ ಲುಕ್ಸಾನ್ ನನಗದು. ತುಂಬಲಾರದ ಅಸಾಧ್ಯವಾಗಿರ್ತಕ್ಕಂಥ ಲುಕ್ಸಾನ್ ಆಯ್ತಲ್ಲ ನನಗೆ ಅಂತ ಶಬ್ದ ಹೆಂಗೆ ಬಳಸ್ಯಾರ ನೋಡ್ರಿ. ಎನ್ನ ಭಕ್ತಿ ಸಾವಿರ ನೋಂಪಿಯ ನೋಂತು ಹಾದರದಲ್ಲಿ ಅಳಿದಂತಾಯಿತು. ವ್ರತ ನೋಂಪಿ ಅಂದ್ರೆ ಇಲ್ಲಿವರೆಗೇನೋ ವ್ರತ ಮಾಡ್ಕೊಂಬಂದು ವ್ರತಗೇಡಿ ಆಗಿಬಿಟ್ನಲ್ಲಪ್ಪ ನಾನು, ವ್ರತಭ್ರಷ್ಟನಾಗಿಬಿಟ್ನಲ್ಲಪ್ಪ ನಾನು, ಮಾಡಿದ್ದೆಲ್ಲ ಹೊಳ್ಯಾಗ ಹುಂಚಿ ಅಂತ ತೊಳೆದಂಗೆ ಆತಲ್ಲ ಅನ್ನೋ ಅರ್ಥದೊಳಗೆ ಮಾತಾಡ್ತೀವಿ ನಾವು. ಎಫರ್ಟ್ಸ್ ಹ್ಯಾವ್ ಬೀನ್ ಎಂಡೆಡ್ ಇನ್ ಸ್ಮೋಕ್ ಅಂತ ಕರಿತೇವೆ ನಾವು, ಹೌದಾ? ಎಂಡೆಡ್ ಇನ್ ಸ್ಮೋಕ್, ಮಾಡಿದ್ದೆಲ್ಲ ಹೊಳ್ಯಾಗ ಹುಂಚಿ ಅಂತ ತೊಳೆದಂಗೆ ಆತಲ್ಲಪ್ಪ, ನನ್ನ ಪರಿಸ್ಥಿತಿ ಹಿಂಗೆ ಯಾಕಾತು ಅಂತ. ಇದರಿಂದ ಎನ್ನ ಭಕ್ತಿಯ ಸ್ಥಿತಿ ಹೇಗಾಯಿತೆಂದರೆ, ಪವಿತ್ರದಿಂದ ವ್ರತವನ್ನು ಆಚರಣೆ ಮಾಡ್ಕೊಂತಂಥ ಭಕ್ತಿ ಯಾವುದೋ ಒಂದು ಮರುವಿನಿಂದ ವ್ರತಭ್ರಷ್ಟನಾಗಿಬಿಟ್ನಲ್ಲಪ್ಪ ಅನ್ನುವಂಥ ಅರ್ಥದಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ. ಮಹಾಮನೆ ಅಂಗಳದಲ್ಲಿ ಮುಗ್ಧ ಮರುಳ ಮೌನವಾಗಿರುವಂತೆ ನಟಿಸಿ, ತನ್ನ ಮಹಾಘನ ನಿಲವ ಮರೆಯಾಗಿರಿಸಿಕೊಂಡ ಮರುಳ ಶಂಕರ ದೇವರ ನಿಜದ ನಿಲವನ್ನರಿಯದೇ ಹೋದೆನಲ್ಲ.
ಬಸವ ಮಹಾಗುರು ತಂದೆಯವರು ತನ್ನ ತನವ ಹೀಗೆ ಮತ್ತೆ ವಿಮರ್ಶಿಸಿಕೊಳ್ತಾರವರು, ಮತ್ತೆ ಸುಮ್ಮಿರೋದಿಲ್ಲ. ಕಾಯದ ಕಪಟವು ಬಿಡದೆನ್ನಿನ್ನಂತಯ್ಯ, ಕಾಯದ ಕಪಟ ಬಿಡದೆ ಇನ್ನೆಂತಯ್ಯ ಹೇಳ್ತಾರವರು. ಆಮೇಲೆ ಹೇಳ್ತಾರವರು, ಮಾಯಾ ಪ್ರಪಂಚನ ಬಲೆಯೊಳಗೆ ಸಿಲುಕಿದೆ ನಾನು, ವಾಯದ ಸಂಭ್ರಮ ಅಧಿಕ ಹಿರಿದೆನಗೆ, ಇದಾವ ಭಾವದ ಮುಖವೆಂದರಿಯದೆ ಜ್ಞಾನ ಶೂನ್ಯವಾಗಿರ್ದೇನಯ್ಯ. ನನಗೇನೋ ಮಂಕ್ ಬಡದು ಬಿಟ್ಟಿತ್ತಯ್ಯ. ಅಷ್ಟಮದಂಗಳನ್ನು ಸೃಷ್ಟಿಸಿ ಇದ್ದಿರಾಗಿ ಕಟ್ಟುಗ್ರದಿಂದ ನಿಮ್ಮ ಕಾಣಲಿಯವು, ಎನ್ನ ತನುವಿನ ಅವಗುಣ ಮನದ ಮರ್ಕಟ ಬಿಡದು ನೀನೇ ಗತಿ ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಎರವನರಿಯದೇ ಭವದುಕ್ಕಿಯಾದೆನಯ್ಯ. ಭಾಳ ತಾಪ ಮಾಡ್ಕೊತಾರವ್ರು. ಎಂಥ ಅಪರಾಧ, ಎಂಥ ನನ್ನಿಂದ ಒಂದು ಪ್ರಮಾದ ಆಗಿ ಹೋತಲ್ಲ ಎಷ್ಟು ನಾನು ಮರ್ತು ನಿಂತುಬಿಟ್ನಲ್ಲ, ಯಾಕೆ ಗೊತ್ತಾಗಲಿಲ್ಲ ನನಗೆ, ಯಾಕೆ ನನಗೆ ತಿಳಿಲಿಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳ್ತಾರೆ. ಈ ರೀತಿಯಾಗಿ ಹೇಳೋ ಸಂದರ್ಭದಲ್ಲಿ ಅವರು ಹೇಳೋದಿಷ್ಟೇ, ಏನಂತ, ಕಾಯದ ಕಪಟ ಬಿಡದೆನಗಿನ್ನೆಂತಯ್ಯ. ಈ ಮಹಾಮನೆಯ ದಾಸೋಹದಲ್ಲಿ ಮರುಳಶಂಕರ ದೇವರ ಮಹಾನಿಲವನ್ನು ಅರಿಯದೆ ಪಶ್ಚಾತ್ತಾಪ ಪಟ್ಟು ಶರಣರ ಬರವೆಮೆಗೆ ಪ್ರಾಣ ಜೀವಾಳವೆಂದರೆದ ಬಸವಣ್ಣನವರು. ಅವ್ರ ಮಾತಿದು, ಅವರ ಬರವೆಮೆಗೆ ಪ್ರಾಣ ಜೀವಾಳ ಅಂತ. ಆದರೆ ಮಹಾಶರಣರು ಬಂದು ನಿಂತಾಗ ಅವ್ರನ್ನ ಗುರುತಿಸ್ಲಿಕ್ಕೆ ಆಗಲಿಲ್ಲಲ್ಲಯ್ಯ ಅಂತ. ಎನಗೆ ಕಾಯಭಾವದ ಕಪಟವಿನ್ನೂ ಬಿಡಲಿಲ್ಲವೇ, ಸಂಶಯ ತಾವ ಮಾಡ್ಕೊತಾರವ್ರು. ಎನಗೆ ಕಾಯಭಾವದ ಕಪಟ ಇನ್ನೂ ಬಿಡಲಿಲ್ಲವೇ, ಮರವೇ ಮಾಯಾ ಪ್ರಪಂಚದೊಳಗೆ ನಾನಿನ್ನೂ ಸಿಲುಕಿದ್ದೇನೆ. ಇನ್ನೂ ಹಂಗಾರೆ ನಾನು ಮಾಯಾ ಪ್ರಪಂಚದೊಳಗೆ ಎಲ್ಲೋ ಸಿಕ್ಕೊಂಡಿರಲಿಲ್ಲ ಅಂದ್ರೆ ಇವ್ರು ನನಗೆ ಅರಿವಿಗೆ ಬರ್ತಿದ್ರು. ತಮ್ಮಷ್ಟಕ್ಕೆ ತಾವೇ ಪ್ರಶ್ನೆ ಹಾಕೋತಾರೆ. ಮಹಾಮನೆಯ ಮಹಾಸಂಭ್ರಮದಲ್ಲಿಯೇ ಮುಳುಗಿ, ನಾನೆಲ್ಲೋ ಈ ಮಹಾಮನೆಯ ಸಂಭ್ರಮದಲ್ಲಿ ಮುಳುಗಿ, ಅಸಂಖ್ಯಾತ ಶರಣರ ನಡುವೆ ನಾನು ಮುಳುಗಿ, ಈ ಸಂಭ್ರಮದೊಳಗೆ ಮುಳುಗಿ ಈ ಮಹಾಶರಣರ ನಿಲುವನ್ನು ಅರಿಯದೆ ಜ್ಞಾನ ಶೂನ್ಯವಾದನೆ ಅಂತ ಅವ ಪ್ರಶ್ನೆ ಹಾಕ್ಕೊಂತಾರೆ. ಇಲ್ಲವೇ ಕುಲ ಛಲ ಮುಂತಾದ ಅಷ್ಟಮದಗಳನ್ನೇ ಸೃಷ್ಟಿಸಿ ನೀನಿರಿಸಿರುವ ಈ ಲೋಕದಲ್ಲಿ ಅಂಥ ಅಷ್ಟಮದಗಳ ಅಹಮಿಕೆಯಲ್ಲಿ ಕಟ್ಟುಗ್ರವಾದ ಕತ್ತಲಲ್ಲಿ ಸಿಲುಕಿ ನಿಮ್ಮ ಶರಣರ ನಿಜ ನಿಲವ ಕಾಣದಂತಾದೆನೇ ಎಂದು ಭಾವಿಸಲೇ ನಾನು. ಏನಿದು ನನಗೆ ತಿಳಿವಲ್ದು, ಏನೇನಾಯಿತು ಅನ್ನೋದು ತಿಳಿವಲ್ದು. ಹೀಗೆ ಮರವಾಗಲು ಕಾರಣವೇನೆಂದು ದೇವನಲ್ಲಿ ವಿಧ ವಿಧವಾಗಿ ಬೇಡ್ಕೊಳಕತ್ರವ್ರು. ಕಾರಣ ಏನೋ ನನಗೆ ಬೇಕು, ಯಾಕೆ ಹಿಂಗಾಯಿತು. ಅವರೇನೋ ಉಳಿದವ್ರು ಸಂಭ್ರಮಿಸಿದ್ರು, ಎಲ್ಲ ಬಸವಣ್ಣವ್ರಿಗೆ ಚಿಂತಿದು ಇದೆಲ್ಲ ಆಯಿತು. ಇದ್ರು ಎಲ್ಲರೂ ಹೋಗೆ ಅಂದರು, ಮರುಳಶಂಕರ ದೇವ್ರ ಪರಿಚಯ ಆಯಿತು. ಚಿಂತೆ ಬಸವಣ್ಣವ್ರಿಗೆ ಹತ್ತಿಲ್ಲೇ. ಹೌದು, ಇಂಥವ್ರು ಇದ್ದವ್ರು ನನ್ನ ಕಣ್ಣಿಗೆ ಇನ್ನೂ ಯಾಕೆ ಬಿದ್ದಿರಲಿಲ್ಲ, ನನ್ನೆಲ್ಲ ಏನೋ ದೋಷ ಐತನೋ ಅಂತ ಅವ್ರು ಚಿಂತೆ ಮಾಡಕತ್ರು, ವಿಚಾರ ಮಾಡ್ರು. ತಮ್ಮಷ್ಟಕ್ಕೆ ತಾವು ಪ್ರಶ್ನೆ ಹಾಕ್ಕೊಂಡ್ರು. ನನಗಿನ್ನೂ ತನುಭಾವದ ಅವಗುಣ ಬಿಡಲಿಲ್ಲವೇ, ಮನ ಮರ್ಕಟತನ ಒಳಿಯಲಿಲ್ಲವೇ, ಇವುಗಳೆಂದನ್ನ ಬಿಡಿಸಿ ಮುನ್ನಡೆಸೋ ದೇವ. ಇನ್ನೂ ಏನೋ ನನ್ನ ಹತ್ರ ದೋಷ ಐತಂತ ಅನ್ಸಾಕತೈತೆ ನನಗೆ. ಇಲ್ಲ ಅಂದ್ರೆ ಖಂಡಿತವಾಗಿ ನನಗಿದು ಅರಿವಿಗೆ ಬರ್ತಿತ್ತು. ನನಗೆ ನೀನೇ ಗತಿಮತಿ ಪರಶಿವನೇ, ನಿಮ್ಮ ಶರಣರ ನಿಜಲವನ್ನು ಅರಿಯದೆ ನಾನಿಂದು ಭವದುಃಖದಲ್ಲಿ ಅನುಭವಿಸಾಕತ್ತೇನೆ. ಭವದುಃಖವನ್ನು ನನಗಿವತ್ತು ಸುಖ ಇಲ್ಲ, ಸಂತೋಷ ಇಲ್ಲ. ನನ್ನಿಂದ ಏನೋ ಪ್ರಮಾದ ಆಗಿದೆ, ನಾನೇನೋ ಇನ್ನೂ ಮಾಯಾ ಮರವೆಯಲ್ಲಿ ನಾನು ಮುಳುಗಿ ಹೋಗೇನಿ. ಇದು ನನಗೆ ತಡ್ಕೊಳಕ್ಕಾಗೋದಿಲ್ಲ. ಇಂತಹ ಬಸವಣ್ಣನವರು ಮರುಳಶಂಕರ ಮಹಾನಿಲವನ್ನು ಅರಿಯದ ಕಾರಣ ಪಶ್ಚಾತ್ತಾಪ ಪಟ್ಟು ಇದು ಅವರ ಲೋಕಕ್ಕೆ ನೀಡುವ ನಿಜಾಚಾರ ಭ್ರಷ್ಟಾಚಾರ. ಅವ್ರ ಅಜ್ಞಾನದೊಳಗೆ ಅಥವಾ ಜ್ಞಾನ ಶೂನ್ಯ ಆಗ್ಯಾರ ಅಂತ ಶಬ್ದ ಬಳಸ್ಯಾರ ಅಂದ್ರೆ ಖರೇನ ಜ್ಞಾನ ಶೂನ್ಯದೊಳಗೆ ಇದ್ರನವ್ರು ಇಲ್ಲ. ಈ ಲೋಕದೊಳಗೆ ನಾವೆಲ್ಲ ಹಿಂಗೆ ನಮ್ಮ ಸಂಭ್ರಮದಲ್ಲಿ ನಿಜದ ನಿಲುವನ್ನು ಅರಿಯದೇ ನಾವು ಹಿಂಗೆ ದುಃಖಿತರಾಗ್ತಿರ್ತೇವೆ ಅಂತಕ್ಕಂಥ ಸಂದೇಶವನ್ನು ಈ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಪರಿಪರಿಯಾಗಿ ಪರಿತಪಿಸಿದ ಮಹಾಗುರು ಬಸವಣ್ಣನವರು ಮಹಾಶರಣ ಮರುಳಶಂಕರ ದೇವರ ಕೃಪೆಯನಿಗೆ ಹೇಗೆ ಅಳುವುಡುವುದೆಂದು, ಹಂಗಾರ ಪ್ರಮಾದ ಆಯ್ತಲ್ಲ, ಅವ್ರನ್ನ ಗುರುತಿಸಾಕಲಿಲ್ಲ, ಅವ್ರ ಕೃಪೆ ನನಗಾಗಬೇಕು. ಅವ್ರ ಕೃಪೆ ಹೆಂಗಾಗತ್ತೆ ಅನ್ನೋದನ್ನು ಅಲ್ಲಮ ಪ್ರಭುದೇವರಲ್ಲಿ ಅರಿಕೆ ಮಾಡ್ಕೊಳ್ತಾರವರು. ಮತ್ತಂ ಬಸವರಾಜ ದೇವರು ಈ ಮರುಳಶಂಕರ ದೇವರ ಕೃಪೆ
ಎನಗಿನ್ನೆಂದಪ್ಪುದೆಂದು ಪ್ರಭುದೇವರ ಬೆಸಗೊಂಬ ಪ್ರಸ್ತಾವದ ವಚನ. ನನಗೆ ಇವ್ರ ಕೃಪೆ ಯಾವಾಗ ಆಗತ್ತ ಅನ್ನುವಂಥ ಕೇಳೋದು. ನೋಡ್ರಿ ಏನು ಹೇಳ್ತಾರ ಅವ್ರು ಹೇಳೋದೇನು ಇಲ್ಲಿ, ಅವ್ರೇನು ಕೇಳೋದೇನು, ನಡು ದೊರೆಯೊಳಗೆ ಹರಿಗೋಲ ನಿಳಿದಂತಾಯಿತ್ತೆನ್ನ ಭಕ್ತಿ. ಮರಣ ನೇರಿ ಕೈಯ ಬಿಟ್ಟಂತಾಯಿತ್ತೆನ್ನ ಭಕ್ತಿ. ಶಿವ ಕೆಟ್ಟೆನೆಲ್ಲ ಗುರುವೆ ಕೂಡಲ ಸಂಗಮ ದೇವ. ಈ ಮರುಳ ಶಂಕರ ದೇವರ ಕೃಪೆ ಎನಗಿನ್ನೆಂದಪ್ಪುದು ಹೇಳ ಪ್ರಭುವೆ. ಇವರು ಇಲ್ಲಿ ಇಷ್ಟು ವರ್ಷ ಬಂದಿದ್ರು, ಅವ್ರನ್ನ ನಾನು ನೋಡಿಲ್ಲ, ಅವ್ರನ್ನ ಸಂಪರ್ಕದೊಳಗೆ ಬಂದಿಲ್ಲ ಅಂದ್ರೆ ಖಂಡಿತವಾಗಿಯೂ ಅವ್ರು ನನ್ನ ಮೇಲೆ ಮುನಿಸ್ಕೊಂಡಿರ್ಬೇಕು. ಅವ್ರ ಕೃಪೆ ನನಗೆ ಯಾವಾಗ ಆಗುತ್ತೆ, ಹೆಂಗಾಗತ್ತೆ, ಅವ್ರ ಕೃಪೆಗೆ ನಾ ಹೆಂಗೆ ಒಳಗಾಗಬೇಕು ಅನ್ನೋದನ್ನು, ಎಷ್ಟು ಭ್ರತ್ಯಾಚಾರದ ಉತ್ತುಂಗದ ಸ್ಥಿತಿ ಇದು ಬಸವಣ್ಣವ್ರು. ಸ್ವಾಮಿ ಅಲ್ಲಮದೇವರೇ, ನನ್ನ ಗತಿ ಹೀಗೆ ಕಾಯ್ತಪ್ಪ, ಯಾಕೋ ಏನಾಯಿತೋ ಈ ದಿನ ನನಗೆ ಎದುರಾಯಿತು. ಇದು ಎದುರಾಗ್ಬಾರ್ದು, ಇಂಥ ಸ್ಥಿತಿ ಬರಬಾರ್ದಾಗಿತ್ತು ನನಗೆ, ಯಾಕೋ ಬಂದುಬಿಡ್ತೀವತ್ತು. ಎಷ್ಟು ಶಿವಪೂಜೆ ಮಾಡಿದರೇನು, ಎಷ್ಟು ಲಿಂಗಾರ್ಚನೆ ಮಾಡಿದರೇನು. ತಂದೆ, ದೂರದಿಂದ ಬಂದನ್ನನ್ನು ನಿನ್ನನ್ನೂ ಅರಿಯಲಿಲ್ಲ ನಾನು, ನಿನ್ನನ್ನೂ ಅರಿಲಿಲ್ಲ. ದೂರದಿಂದ ಬಂದು ಅಲ್ಲಿ ಒಂದು ಪ್ರಮಾದ ಆಯಿತು. ಇಲ್ಲಿಯೇ ವಾಸವಿದ್ದ ಮರುಳ ಮಹಿಮನನ್ನು ತಿಳಿಯಲಿಲ್ಲ ನಾನು. ಆಹಾ, ಒಂದ್ರ ಮ್ಯಾಲೊಂದು ನನಗೆ ಹಿಂಗೆ ಯಾಕಾಗತ್ತು. ಶಿವ ಯಾತರ ಬಸವ, ಯಾತರ ಭಕ್ತಿ, ಯಾತರ ದಾಸೋಹ, ಯಾತರ ಅಧಿಕಾರ ಪದವಿ ರಾಜಾನುಗ್ರಹ, ಇವೆಲ್ಲ ಏನು ತಗೊಂಡು ಏನು ಮಾಡೋದು. ರಾಜ್ಯದಲ್ಲಿ ಬಸವಣ್ಣ ದೊಡ್ಡತನದ ಖ್ಯಾತಿ ಗಳಿಸಿದವನು ಇರಬಹುದು, ಆದರೆ ಸಜ್ಜನ ಸದಾಚಾರ ಸದ್ಭಕ್ತಿ ಭ್ರಷ್ಟಾಚಾರಗಳಿಂದ ಶರಣಿಗೊಪ್ಪುವಂತಾಗಲಿಲ್ಲ. ಯಾಕೋ ನನಗಿದು ಮನಸ್ಸಿಗೆ ಬರಲಿಲ್ಲ, ಇದು ನನಗೆ ಯಾಕೋ ಬರಲಿಲ್ಲ. ನನ್ನ ಈ ಸ್ಥಿತಿ ಹೆಂಗಾಯಿತು ಅಂತಂದರೆ, ಹರಿಗೋಲನಿಂದ ಆಯ್ತನ್ನ ದಾರ್ಯಾಗ ಹೊತ್ತಿನೊಳಗೆ ನಡು ನೀರೊಳಗನ ನನ್ನ ಪರಿಸ್ಥಿತಿ ಏನಾಯ್ತು ಅಂತಂದರೆ, ನಡು ನೀರೊಳಗನೆ, ನಡು ನದಿಯೊಳಗನ ಈ ಹರಿಗೋಲು ನದಿ ದಾಟುವ ದೋಣಿ ಏನೈತಲ್ಲ, ಅದು ಏನಾಗ್ಬಿಡ್ತಂದ್ರೆ, ಅದು ಆ ನದಿ ದಾಟುವಾಗ ದಡ ಸೇರದೆ ಇರುವಾಗ ನಡ ನದಿಯೊಳಗೆ ದೋಣಿಯಿಂದಿಳಿದು ಬಳಲುವನಂತಾಯಿತು ನನ್ನ ಪರಿಸ್ಥಿತಿ. ಇಲ್ಲೇ ಪೂರ್ತಿ ಗುರಿನ ಮುಟ್ಲಿಲ್ಲ, ನಡುದಾರಾಗನ ನಾನು ಧ್ವನಿ ಇಳ್ದಂಗೆ ಆಗಿಬಿಡ್ತು. ಪಶ್ಚಾತ್ತಾಪದ ಧ್ವನಿಯಲ್ಲಿ ಹೇಳಾಕತ್ತಾರ ಅವರು. ಮರವನೇರಿ ಕೈ ಬಿಟ್ಟಂತಾಯಿತೆನ್ನ ಭಕ್ತಿ. ಯಾವನೋ ಒಬ್ಬ ಹಣ್ಣು ಹರಿಯಾಕೆ ಹೋಗಿ ಮರ ಏರಿ ಮಧ್ಯದೊಳಗನೆ ಹಣ್ಣು ಹರಿಕಿನ ಮುಂಚೆಕಿನ ಕೈ ಬಿಟ್ಟರೆ ಹೆಂಗೆ ಆಕತ್ತಲ್ಲ, ಕೈ ಬಿಟ್ಟು ಮರಣವನಪ್ಪುವ ಸ್ಥಿತಿಯಲ್ಲಿ ಬಳಲುವಂತೆ ಹೆಂಗೆ ಉದಾಹರಣೆ ಕೊಡ್ತಾರ. ಎನ್ನ ಭಕ್ತಿಯ ಸ್ಥಿತಿಯ ತಂದು ಶಿವ ಕೆಟ್ಟೆನಲ್ಲ ಗುರುವೇ. ಮರಳು ಶಂಕರ ದೇವರೆಂಬ ಮಹಾಶರಣರ ನಿಲುವನರಿದೆ, ಶಿವಭಕ್ತಿ ಪಥದಲ್ಲಿ ಕೆಟ್ಟೆನಲ್ಲ ನಾನು ಎಂದು ಕಳವಳಿಸುತ್ತ, ಮಹಾಶರಣ ಮರುಳ ಶಂಕರ ದೇವರ ಕೃಪೆ ನನಗೆ ಇನ್ನೆಂದಾಗುವುದು, ಪ್ರಭುದೇವರು ಕೇಳಕ್ಕೆ ಇನ್ನೆಂದಾಗುವುದು ಹೇಳು ಪ್ರಭುವೇ ಎಂದು ಬಸವಣ್ಣನವರು ಅಲ್ಲಮ ಪ್ರಭುದೇವರಲ್ಲಿ ಅರಿಕೆ ಮಾಡಿಕೊಳ್ಳುವರು. ಈ ಸಂದರ್ಭದಲ್ಲಿ ಈ ಅರಿಕೆ ಮಾಡಿದ ಮೇಲೆ ಹೀಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ನಿರೂಪದ ಕೊಟ್ಟ ಪ್ರತ್ಯುತ್ತರ. ಹೂ ಮಿಡಿಯ ಹರಿದು ಒತ್ತಿ ಹಣ್ಣ ಮಾಡಿಹೆನೆಂದರೆ ಹಣ್ಣಾಗಬಲ್ಲುದೆ. ಸಮಾಧಾನದ ಮಾತನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದರು ಪ್ರಭುದೇವರು. ಯಾಕಿಷ್ಟು ಅವಸರ ಮಾಡಕತ್ತೀರಿ, ಏನಾಗಿದೆ ಅಂತ ಪ್ರಮಾದ? ಅಂಥದ್ದೇನಾಗಿಲ್ಲ. ಅವ್ರನ್ನ ಕರೆಯೋದು ಬಂದಾಗ ಬರೋಬ್ಬರಿ ಬರೋಬ್ಬರಿ ಅವ್ರ ಜೋಡಿ ಇದು ಚರ್ಚೆ ಆಗಿತ್ತು. ಇಲ್ಲಿ ಹಂಗಿಲ್ಲ, ಇಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕೇಳಾಕ್ತಾರ ಪ್ರಭುದೇವರು. ಪರಿಮಳವಿಲ್ಲದ ನೆನೆಯ ನರಳಿಸಿ ಮುಡಿದೆನೆಂದರೆ ಸೌರಭ ಉಂಟೆ. ಶಿವಶರಣರ ನಿಲವ ಕಾಂಬ ಕಾಲಕ್ಕೆ ಕಾಣಬಹುದಲ್ಲದೆ ಎಲ್ಲ ಹೊತ್ತು ಕಾಣಬಹುದೇ. ಅಹಕಾಲಕ್ಕೆ ತಾನೇ ಅಪ್ಪುದು ಗುಹೇಶ್ವರನ ಶರಣರ ನಿಲವ ಕಂಡ ಬಳಿಕ ಮರಹು ಬೆಳಗ ಕಂಡ ಕತ್ತಲೆಯಂತೆ ಹರಿಯುವುದು ನೋಡ ಸಂಗನ ಬಸವಣ್ಣ. ಪರಿಹಾರ ಸೂಚಿಸಿದ್ರಲ್ಲೇ. ತಳಮಳಗೊಳ್ಳದಿರು ಬಸವೇಶ, ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ಸಮಾಧಾನ ಇರ್ರಿ, ಏನು ತೊಂದರೆ ಇಲ್ಲ. ಮರದಲ್ಲಿನ ಮೊಗ್ಗು ಹೂವಾಗಿ ಮಿಡಿಯಾಗಿ ಬಲಿತು ಹಣ್ಣಾಗಲು ಕಾಲಾವಕಾಶ ಬೇಕಲ್ಲವೇ?
12 ವರ್ಷ ಇಲ್ಲದಾರ 12 ವರ್ಷ ಇಲ್ಲದಾರ ನನಗೆ ಗೊತ್ತಾಗಲಿಲ್ಲ ಅಂದ್ರೆ ಅದಕ್ಕೊಂದು ಕಾಲ ಐತಪ್ಪ. ಮೊದಲ ಗೊತ್ತಾಗಿದ್ರ 12 ವರ್ಷದಿಂದ ಗೊತ್ತಾಗಿದ್ರೆ ಅವರು ಒಬ್ರು ಶರಣರಾಗಿರ್ತಿದ್ರು. ಅದಕ್ಕೊಂದು ಕಾಲ ಐತಿ. ಅವ್ರು 12 ವರ್ಷ ಇದ್ದೂ ಯಾರಿಗೂ ಗೊತ್ತಿಲ್ಲದಂಗೆ ಇದ್ದಿದ್ದಕ್ಕೆ ಮರಳು ಶಂಕರ ದೇವರಿಗೆ ಆ ಒಂದು ವಿಶಿಷ್ಟ ಸ್ಥಾನ ಐತೆ ಅಲ್ಲಿ. ಇಲ್ಲಾಂದ್ರೆ ಅವರು ಉಳಿದ ಶರಣರಗತೆ ಇರ್ತಿದ್ರು ಅನ್ನೋ ಅರ್ಥದಲ್ಲಿ ಇಲ್ಲಿ ಅದಕ್ಕೊಂದು ಕಾಲ ಐತಪ್ಪ. ಮರದಲ್ಲಿ ಹೂವಾಗಿ ಮಿಡಿಯಾಗಿ ಕಾಯಾಗಿ ಹಣ್ಣಾಗುತ್ತಾನ ಒಂದು ಕಾಲ ಐತಲ್ಲ, ಆ ಕಾಲ ಆ ಹಣ್ಣಾಗೋವರೆಗೂ ನಾವು ಕಾಯ್ಬೇಕಾಗತ್ತೆ ಅಂತಾರೆ ಅವ್ರ ಮರದಲ್ಲಿ. ಇದು ಮಾವಿನ ಮರ ಅಂತ ಗೊತ್ತೈತಿ, ಬರೀ ಎಲೆ ಟೊಂಗೆ ಕಾಂಡ ಎಲ್ಲ ಇದ್ರೆ ಮಾವಿನ ಹಣ್ಣು ನಮಗೆ ಸಿಗುವುದಿಲ್ಲ. ಇದು ಮಾವಿನ ಹಣ್ಣನ್ನು ಕೊಡುವ ಮರ ಅಂತ ನಮ್ಗೆ ಗೊತ್ತಿದ್ರು ಕೂಡ ಎಲೆ ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ, ಹೂವು ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ. ಅದು ಮಿಡಿಯಾಗಿತ್ತಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ, ಕಾಯಿ ಆದರೂ ಹಣ್ಣು ತಿಂದಂಗೆ ಆಗೋಲ್ಲ. ಹಣ್ಣಾಗಕ್ಕೂ ಒಂದು ಟೈಮ್ ಐತಲ್ಲ, ಅವಾಗ ತಿಂದ್ರೆ ಅದು ಮಾವಿನ ಹಣ್ಣು ರುಚಿ, ಇಲ್ಲ ಅಂದ್ರೆ ಇಲ್ಲ. ಏನು ಅವಸರಗೊಳ್ಬೇಡ್ರಿ, ಅಸಮಾಧಾನ ಆಗಬೇಡ್ರಿ, ಹಂಗಲ್ಲದು. ನಿಮ್ಮಿಂದ ಏನು ಪ್ರಮಾದ ಆಗಿಲ್ಲ. ಅಲ್ಲಿವರೆಗೆ ಸಹನೆಯಿಂದ ಕಾಯಲೇಬೇಕು. ಹೂ ಮಿಡಿಯನೇ ಹರಿದು ಒತ್ತಿ ಹಣ್ಣು ಮಾಡುವೇನೆಂದರೆ ಸಾಧ್ಯನೇ ಇಲ್ಲ. ಹೂವು ಅರಳುಕ್ಕಿಂತ ಮುಂಚೆಕ್ಕೆ ಮೊಗ್ಗಿದ್ದಾಗನ ಪರಿಮಳವನ್ನು ಬಯಸ್ಲಿಕ್ಕೆ ಸಾಧ್ಯನೋ? ಮತ್ತೊಂದು ಉದಾಹರಣೆ ಕೊಡ್ತಾರೆ. ಮೊಗ್ಗೈತಿ, ಮಲ್ಲಿಗೆ ಮೊಗ್ಗೈತಿ. ಆ ಮೊಗ್ಗನ್ನು ಹರಿದ ಮಲ್ಲಿಗೆ ಅರಳಿದ ಮೇಲೆ ಬರ್ತಕ್ಕಂಥ ಅರಳಿದ ಮೇಲೆ ಬರ್ತಕ್ಕಂಥ ಸುವಾಸನೆಯನ್ನು ಮೊಗ್ಗಿದ್ದಾಗ ನಾವು ಬಯಸ್ಲಿಕ್ಕೆ ಸಾಧ್ಯ ಐತನು? ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ ಐತನು? ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೋ? ಅದು ಸಾಧ್ಯ ಇಲ್ಲಲ್ಲ. ಅದರ ನಿಜವಾದ ಪರಿಮಳವನ್ನು ನಾವು ಅನುಭವಿಸ್ಬೇಕಾಗಿತ್ತಂದ್ರೆ, ಗ್ರಹಣಿಸಬೇಕಾಗಿತ್ತಂದ್ರೆ ಅದು ಮೊಗ್ಗಿದ್ದದ್ದು ಅರಳಿ ಹೂವಾಗಲೇಬೇಕಲ್ಲ. ಅಲ್ಲಿಯ ಸಮಯದವರೆಗೆ ನಾವು ಕಾಯಬೇಕಲ್ಲ. ಆ ಅರ್ಥದಲ್ಲಿ ಅವ್ರು ಹೇಳಕತ್ತರು. ಅರಳಲು ಮೊಗ್ಗು ಹೂವಾಗಿ ಅರಳಲು ತಕ್ಕವಧಿ ಪೂರ್ಣಗೊಳ್ಳಬೇಕು. ಮಹಾನುಭಾವಿ ಮರುಳಶಂಕರ ದೇವರಂತಹ ಮಹಾಶರಣರ ನಿಜ ನಿಲವು ತಕ್ಕ ಕಾಲಾವಧಿ ತುಂಬಿದಾಗಲೇ ಕಾಣಬೇಕಲ್ಲದೆ ಸುಮ್ಮನೆ ಎಲ್ಲ ಹೊತ್ತಿನಲ್ಲೂ ಶರಣರ ನಿಲುವನ್ನು ಕಾಣಬಾರದು. ಬಸವಣ್ಣವ್ರೇ, ನೀವು ಹಂಗೆ ತಿಳ್ಕೊಳಾಗ್ತಿದ್ದು ತಪ್ಪು. ಅಸಮಾಧಾನ ಆಗಬೇಡ್ರಿ. ಸಕಾಲ ಕೂಡಿ ಬಂದಾಗ ಕಂಗಳ ಮುಂದೆ ಕಂಗಳಿಸುತ್ತದೆ. ಆ ಕಾಲ ಕೂಡಿ ಬಂತಂದ್ರೆ ಕಣ್ಣು ಮುಂದೆ ತಾನ ಕಂಗಳಿಸ್ತದೆ. ಅದು ಇನ್ನು ತಳಮಳಿಸುವ ಅಗತ್ಯವಿಲ್ಲ. ಶರಣರ ನಿಜ ನಿಲುವ ಕಂಡ ಬಳಿಕ ಮರವೆಂಬ ಮಬ್ಬು, ಅವ್ರ ನಿಜ ನಿಲುವು ಬಂದ್ಬಿಡುತ್ತಂದ್ರೆ ಮರವೇ ಎಂಬ ಮಬ್ಬು ಸರಿದು ಬೆಳಗ ಕಂಡ ಕತ್ತಲೆಯಂತೆ ನೋಡುತ್ತಲೇ ಹರಿದು ಹೋಗುತ್ತದೆ. ಶುದ್ಧ ಶಿವ ಬೆಳಗು ಬೆಳಗುತ್ತದೆ. ಮಹಾಶರಣ ಮರುಳಶಂಕರ ದೇವರ ಮಹಾನಿಲವ ಕಂಡ ಬಳಿಕ ಮತ್ತೆ ನಿಮ್ಮಲ್ಲಿ ತಳಮಳವೇಕೆ? ಪ್ರಶ್ನೆ. ಅದು ಮನಸ್ಸಿನಲ್ಲಿಯೂ ಆ ತಳಮಳ ಇಟ್ಕೋಬೇಡ್ರಿ. ಅದು ಕಾಲ ಬಂದಾಗನ ನಡೀತೈತೆ. ಅದು ನಿಮ್ಮಿಂದ ಯಾವುದು ಪ್ರಮಾದ ಆಗಿಲ್ಲ ಅಂತ ಮುಂಚಿನ 2 ಉದಾಹರಣೆಗಳನ್ನು ಕೊಟ್ಟು ಅವರನ್ನು ಸಮಾಧಾನ ಮಾಡಲಿಕ್ಕೆ ಯಾರು ಪ್ರಯತ್ನಿಸ್ತಾರೆ? ಪ್ರಭುದೇವರು. ಈ ರೀತಿ ಸಮಾಧಾನ ಮಾಡಿದ ನಂತರ ಬಸವಣ್ಣವ್ರು ಹೇಳ್ತಾರೆ. ಪ್ರಭುದೇವರು ಬಸವಣ್ಣವ್ರಿಗೆ ನಿರೂಪಿಸಿ ಅದಕ್ಕೆ ಬಸವಣ್ಣನವರು ಮಹಾ ಆನಂದದಿಂದ, ಅವಾಗ ಅವ್ರಿಗೇನೋ ಒಂದಿಷ್ಟು ಖುಷಿ ಆಗತ್ತೆ. ಮಹಾ ಆನಂದದಿಂದ ಹೀಗೆಂದು ಪ್ರಭುದೇವರು ನಿರೂಪಿಸುತ್ತಿರಲು ಅದಕ್ಕೆ ಬಸವರಾಜ ದೇವರು ಮರುಳಶಂಕರ ದೇವರ ಶ್ರೀಪಾದಕ್ಕೆ ಶರಣೆಂಬ ಪ್ರಸ್ತಾವದ ವಚನ. ಮುಗಿಲ ಮರೆಯ ಮಿಂಚಿನಂತೆ, ಒಡಲ ಮರೆಯ ಆತ್ಮನಂತೆ, ನೆಲದ ಮರೆಯ ನಿಧಾನದಂತೆ ಇಪ್ಪ ನಿಮ್ಮ ನಿಲವನ್ನು ಆರುಬಲ್ಲರು. ದೇವಾ, ನಿಮ್ಮ ನಿಲವ ಹಲಕಾಲದಿಂದ ಕಂಡು ಕಡೆಗಣಿಸಿ ಮರೆದು ಮತಿಗೆಟ್ಟು ಮರುಳಾದೆನು. ಎನ್ನ ತಪ್ಪಿಂಗೆ ಕಡೆಯಿಲ್ಲ ಕಾಣ, ತ್ರಾಹಿ ಕಾಯಯ್ಯ ಕೂಡಲ ಸಂಗಮ ದೇವ. ಇದನ್ನು ಮರುಳು ಶಂಕರ ದೇವರಿಗೇನೇ ಹೇಳ್ತಾರೆ ಅವರು ನೇರವಾಗಿ. ಅವರು ಮರುಳು ಶಂಕರ ದೇವರಿಗೆ ಈ ರೀತಿಯಾಗಿ ಏನು ಹೇಳಿದರು ಅಂತಂದರೆ, ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಇಲ್ಲಿ ನೋಡ್ರಿ. ಅಂದರೆ ಮೋಡದಲ್ಲಡಗಿದ ಮಿಂಚಿನಂತೆ, ಅಂದರೆ ಮುಗಿಲ ಮರೆಯ ಮಿಂಚಿನಂತೆ, ಒಡಲ ಮರೆಯ ಆತ್ಮನಂತೆ. ಮೋಡದಲ್ಲಿ ಅಡಗಿದ ಮಿಂಚು ಕಾಂತರಂಗಿಲ್ಲದು ಒಮ್ಮೆ ನಮಗೆ, ಮೋಡದೊಳಗೆ ಹಿಂದೆ ಇರುತ್ತದು, ಅಡಗಿರ್ತತಿ. ಕಾಯದ ಮರೆಗೊಂಡ ಆತ್ಮನಂತೆ, ಈ ಶರೀರದಲ್ಲಿ ಆತ್ಮ ಹೆಂಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಳಗೆ ಗೌಪ್ಯವಾಗಿದೆಯೋ ಆತ್ಮನಂತೆ. ಮಣ್ಣಿನ ಮರೆಯ ಸಂಪತ್ತಿನಂತೆ, ನೆಲದ ಮರೆಯ ನಿಧಾನದಂತೆ. ಮಣ್ಣೊಳಗೆ ಸಂಪತ್ತೈತಿ, ಹೆಂಗೆ ನಮಗೆ ಕಾಣೋಲ್ಲ, ಸಂಪತ್ತಿನಂತೆ ಇರುವ ತಮ್ಮ ಪರಿ ಇಂತೆಂದು ಅರಿವರಾರು. ಮರುಳು ಶಂಕರದೇವ್ರಿಗೆ ಏನು ಹೇಳಿರೋರು? ಏನ್ರಿ ನೀವು
ಹೆಂಗಿದ್ರಲ್ಲಿ ನೀವು ಅನ್ನೋ ಅರ್ಥದಲ್ಲಿ ದೇವಾ ತಮ್ಮ ಗರ್ವ ಹಲಕಾಲ ಕಡೆಗಣಿಸಿ ನಿಮ್ಮನ್ನು ಇಲ್ಲಿದ್ದನೂ ನಾನು ಕಡೆಗಣಿಸಿ ಕಾಣದೇ ಮತಿಗೆಟ್ಟು ಮರಳಾಗಿದ್ದೇನಯ್ಯ, ಎನ್ನ ತಪ್ಪಿಗೆಣೆ ಇಲ್ಲ, ಕರುಣಿಸೂ ಕೂಡಲ ಸಂಗಮ ದೇವ, ತ್ರಾಹಿ ತ್ರಾಹಿ ಕೂಡಲ ಸಂಗಮ ದೇವ ಅಂತ ಅವ್ರು ಬೇಡ್ಕೊಂಡ್ರು. ದೈನ್ಯದಿಂದ ತಾನು ಗೈದ ಅಪರಾಧವನ್ನು ಮನ್ನಿಸಲು ಸಹೃದಯದಿಂದ ಸದ್ಭಾವದಿಂದ ಮರುಳು ಶಂಕರ ದೇವರಲ್ಲಿ ಭಿನ್ನಹ ಮಾಡಲು ಆ ಮರುಳು ಶಂಕರ ದೇವರು ಬೆದರಿ ಬಸವಣ್ಣವರು ಸ್ವತಃ ಈ ರೀತಿ ನಮ್ಮನ್ನು ಕ್ಷಮಿಸ್ರಪ್ಪ ನಮ್ಮಿಂದ ಅಪರಾಧ ಅಂದಾಗ ಮರುಳು ಶಂಕರ ದೇವ್ರಿಗೆ 12 ವರ್ಷ ಅವ್ರು ಇದ್ದು ಬಸವಣ್ಣವ್ರು ಏನಂತ ನೋಡಿದವ್ರು ಅವರು. ಇವತ್ತು ಒಮ್ಮೆ ಬಸವಣ್ಣವ್ರು ನಮಗೆ ಹಿಂಗಾಗೈತ್ರಪ್ಪ, ನಮ್ಮ ಪ್ರಮಾದ ಆಗೈತಂತ ಕೈ ಮುಕ್ಕೊಂಡು ನಿಂತು ಹೊತ್ನ್ಯಾಗ ಏನಾಗಬಾರ್ದು ಮರುಳು ಶಂಕರ ದೇವರಿಗೆ. ಮರುಳು ಶಂಕರು ಬೆದರಿ ಭಕ್ತಿಯಿಂದ ಬಸವಣ್ಣನವರಿಗೆ ವಂದಿಸಿ ಹೀಗೆ ವಿಜ್ಞಾಪನೆ ಮಾಡ್ತಾರೆ. ಅವರು ಏನಂತ ಮಾಡಿದರು? ಏಕಬೀಜಂ ಸಮಂ ವೃಕ್ಷಂ ಏಕಲಿಂಗಂ ತು ಪೂಜನಂ ಏಕಧ್ಯಾನ ಸಮಂ ಚಿತ್ತಂ ಊರ್ಧ್ವಲಿಂಗಂ ತು ಪೂಜನಂ ಏಕಾಕ್ಷರಂ ತು ಪೂಜನಾಂ ಮಹಾಲಿಂಗಂ ತು ದರ್ಶನಂ. ಇದು ಕಾರಣ ನಿಮ್ಮ ಶರಣ ಬಸವಣ್ಣ ಲೋಕದ ಮರ್ತೆನೆಂದರೆ ಬೀಜ ಒಂದೇ ಅಘೋರ ನರಕ ಕಾಣ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣ ಬಸವಣ್ಣನ ನಿಲವಿನ ಪರಿಯ ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ, ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಮರುಳು ಶಂಕರ ದೇವರು ಹೇಳಿದರು. ಬೀಜ ಒಂದೇ ಇದೆ, ಆ ಬೀಜದಿಂದಾದ ವೃಕ್ಷಗಳು ಭಿನ್ನವೇ. ಯಾಕೆ ಹಿಂಗೆ ಮಾಡಾಕತ್ತೀರಿ, ಯಾಕೆ ನನಗೆ ಹಿಂಗೆ ಅನ್ನಕತ್ತೀರಿ, ನಾ ಬೇರೆ ಏನು ಅಂತ ಪ್ರಶ್ನೆ ಮಾಡಿದ್ರು ಮರುಳು ಶಂಕರ ದೇವರು. ಲಿಂಗವೂ ಒಂದೇ, ಏಕಬೀಜಂ ಸಮಂ ವೃಕ್ಷಂ ಏಕಲಿಂಗಂ ತು ಪೂಜ್ಯನಂ ಏಕಧ್ಯಾನ ಲಿಂಗಂ. ಆ ಲಿಂಗದ ಅಂಗಗಳು ಬೇರುಂಟೆ, ಆ ಮಹಾಲಿಂಗದಿಂದ ಬಂದು ಅಂಗಲಿಂಗ ಆಗಿ ಬಂದಂಥ ಸ್ಥಿತಿಯಲ್ಲಿ ನಾವೇನು ದೇಹಗಳು ಬೇರೆಯಾಗಿ ಕಾಣ್ತಿರ್ಬೋದು, ಒಳಗಿರೋ ಚೈತನ್ಯ ಒಂದೇ ಅಲ್ವೇ, ಮೂಲ ಒಂದೇ ಅಲ್ವೇ. ಲಿಂಗವನ್ನು ನೆನೆಯುವ ಮನ ಸಮವಾದ ಚಿತ್ತದಲ್ಲಿಯೇ ಭಿನ್ನತೆ. ಚಿತ್ತ ಒಂದೇ ಚಿತ್ತದಿಂದ ಉದ್ಭವಿಸಿ ಬಂದಂಥ ಮನಗಳಿವು. ಆ ಲಿಂಗ ಧ್ಯಾನಿಸ್ತಕ್ಕಂಥ ಮನವೂ ಒಂದೇ ಇರುವುದರಿಂದ ಇಲ್ಲಿ ಭಿನ್ನತೆ ಇಲ್ಲ, ತೊಡರಿಲ್ಲ. ಚಿತ್ತವೃತ್ತಿಗಳು ಧ್ಯೇಯ ಊರ್ಧ್ವಗತಿ ಗಮ್ಯಗಳು ಬೇರಿಲ್ಲ. ಇಲ್ಲಿ ಏಕಾಕ್ಷರದ ಮಂತ್ರ ಒಂದೇ ಹೇಳಿದ್ರು ಅವರು. ಏಕಾಕ್ಷರದ ಮಂತ್ರ ಒಂದೇ, ಏಕಾಕ್ಷರಂತು ಪೂಜಾನಂ ಮಹಾಲಿಂಗಂತು ದರ್ಶನಂ. ಏಕಾಕ್ಷರದ ಮಂತ್ರವೂ ಒಂದೇ. ಮಹಾಲಿಂಗ ದರ್ಶನವಾದವರೆಲ್ಲರೂ, ಆ ಮಹಾಲಿಂಗದ ದರ್ಶನ ಆದವರೆಲ್ಲರೂ ಮಾನವರಲ್ಲ, ಅವರ್ಯಾರೂ ಮಾನವರಲ್ಲ. ಆ ಮಹಾಲಿಂಗದ ದರ್ಶನ ಮಾಡಿಕೊಂಡವರು. ಬಸವಣ್ಣ ಮಾನವನೆಂದರೆ ಹೇಳಿದ್ರವರು, ಬಸವಣ್ಣ ನರನೆಂದರೆ, ಬಸವಣ್ಣ ಮಾನವನೆಂದರೆ ಅಘೋರ ನರಕವಾದೀತು ಇಂತೆಂದುದಾಗಿ. ಇದು ಕಾರಣ ನಿಮ್ಮ ಶರಣ ಬಸವಣ್ಣ ಲೋಕದ ಮರ್ತೆನೆಂದರೆ ಹೇಳಕತ್ರ ಮರುಳು ಶಂಕರ ದೇವರು, ಲೋಕದ ಮರ್ತೆನೆಂದರೆ ಅಘೋರ ನರಕ ಕಾಣ. ನೋಡ್ರಿ, ಅಘೋರ ನರಕ. ಬಸವಣ್ಣ ಮರ್ತ್ಯದ ಮಾನವನೆಂದರೆ ಅಘೋರ ನರಕವಾದೀತು ಅನಬಾರ್ದು ಹಂಗೆ ಅಂತ. ಶಾಂತ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣನ ಪರಿ ನೀವೇ ಬಲ್ಲಿರಿ, ಅವ್ರ ಪರಿ ನೀವೇ ಬಲ್ಲಿರಿ, ನಾನು ಅವ್ರನ್ನ ಹರ್ಕೊಳ್ಳುವಂಥ ಶಕ್ತಿ ನನಗಿಲ್ಲ ಅಂತ ಪರಿಪರಿಯಾಗಿ ಮರುಳು ಶಂಕರ ದೇವರು ಪ್ರತಿಯಾಗಿ ಅಲ್ಲಿ ಬಸವಣ್ಣವರಿಗೆ ಅಲ್ಲಿದ್ದಂಥ ಶರಣರಿಗೆ ಹೇಳ್ತಾರೆ. ಹೀಗೆ ಬಹುವಾಗಿ ಹೃದಯ ತುಂಬಿ ಮರುಳು ಶಂಕರ ದೇವರನ್ನು ಅನಂತ ರೀತಿಯಾಗಿ ಕೊಂಡಾಡಿದ ಬಸವಣ್ಣ ಚೆನ್ನ ಬಸವಣ್ಣನ ಕಡೆ ತಿರುಗಿ ಈ ರೀತಿ ಹೇಳುತ್ತಾರೆ. ಏನು ಹೇಳಿದ್ರು ಮುಂದೆ ಅವರು? ಈ ರೀತಿ ಆದಮೇಲೆ ಅವ್ರಿಗೆ ಏನು ಹೇಳಿದ್ರು ಮುಂದೆ? ಹೇಗೆ ಹೇಳಿದ್ರಂದರೆ, ಇಂತೂ ಮರುಳ ಶಂಕರ ದೇವರು ಬಸವರಾಜ ದೇವರ ಕೊಂಡಾಡುತ್ತಿರಲು ಆ ಬಸವರಾಜ ದೇವರು ಮರುಳ ಶಂಕರ ದೇವರ ಘನವನು ನೋಡ್ರಿ. ಮರುಳ ಶಂಕರ ದೇವರು ಬಸವಣ್ಣವ್ರ ಕುರಿತು ಹೀಗೆ ಹೇಳಿದ ಮೇಲೆ ಹೊಳ್ಳಿ ಬಸವರಾಜ ದೇವರು ಮರುಳ ಶಂಕರ ದೇವರ ಘನವನು ಚೆನ್ನ ಬಸವರಾಜ ದೇವರಿಗೆ, ಅಲ್ಲೇ ಬಾಜುಕ್ ಚೆನ್ನ ಬಸವಣ್ಣವ್ರು ಇರ್ತಾರ, ಅವ್ರ ಕಡೆ ಮುಖ ಮಾಡಿ ಅವ್ರ ಕಡೆ ಉದ್ದೇಶಿಸಿ ಚೆನ್ನ ಬಸವರಾಜ ದೇವರಿಗೆ ನುಡಿದು ತೋರುವ ಹಾಗೆ ಕೊಂಡಾಡಿದ ಪ್ರಸ್ತಾವದ ವಚನ. ಚೆನ್ನ ಬಸವಣ್ಣವ್ರನ್ನ ದೃಷ್ಟಿ ಮಾಡಿಕೊಂಡು ಮತ್ತು ಯಾರು ಮರುಳ ಶಂಕರ ದೇವರನ್ನ ಕೊಂಡಾಡುವಂಥ ವಚನ. ಏನು ಹೇಳಿದ್ರಲ್ಲಿ? ಕಂಗಳೊಳಗೆ ಕರುಳಿಲ್ಲ. ನೋಡ್ರಿ ಹೆಂಗದಾರೆ ಇವರು ಮರುಳ ಶಂಕರ ದೇವರು ಅಂತಾರೋ. ಕಂಗಳೊಳಗೆ ಕರುಳಿಲ್ಲ, ಕಾಯದೊಳಗೆ ಮಾಯವಿಲ್ಲ, ಮನದೊಳಗೆ ಅಹಂಕಾರವಿಲ್ಲ, ದೇಹವೆಂದರಿಯೇ ನಿರ್ದೇಹವೆಂದರಿಯೇ, ದೇಹವೆಂದರಿಯೇ ನಿರ್ದೇಹಿ ಎಂದರಿಯೇ, ಜಂತ್ರದ ಸೂತ್ರದಂತಿಪ್ಪ ನಿಬ್ಬೆರಗಿನ ಮೂರ್ತಿಯ ನೋಡ. ಮರುಳ ಶಂಕರ ದೇವರ ಬಗ್ಗೆ ಹೇಳಾಕ್ತಾರೆ. ಲಿಂಗ ಜಂಗಮದ ಒಕ್ಕ ಮಿಕ್ಕ ಪ್ರಸಾದವ ಕೊಂಡು ಮಿಕ್ಕು ಮೀರಿನಿಂದ ಮಹಾಪ್ರಸಾದಿಯ ನೋಡ. ತನ್ನ ನರಿದ ಹೆರೆಂದು ಜಗದ ಕಣ್ಣಿಗೆ ಮಾಯದ ಮಂಜ ಕವಿಸಿ
ನಾನು ಏನಾರು ತಿಳ್ಕೊಂಡಾರ ಇವರು ಅಂದ್ಕೊಂತ ಜಗದ ಕಣ್ಣಿಗೆ ಮಾಯದ ಮಂಜಮ ಕವಿಸಿ ನಿಜ ಪದದಲ್ಲಿ ತದುಗತನಾದ ಕೂಡಲ ಸಂಗಮ ದೇವರಲ್ಲಿ ಮರುಳ ಶಂಕರ ದೇವರ ನಿಲವ ನೋಡ ಚೆನ್ನಬಸವಣ್ಣ. ಅವ್ರ ಬಗ್ಗೆ ಅವ್ರು ಹೇಳಿದರು, ಕಂಗಳೊಳಗೆ ಕರುಳಿಲ್ಲ. ಕರುಳು ಅಂತಂದರೆ ಕಾಮಭಾವದ ಆಸೆಗಳು ಅಂತ ನಾವು ತಿಳ್ಕೊಳ್ಳೋಣ. ಕರುಳು ಅಂತ ಅಂದರೆ ಕಣ್ಣುಗಳಲ್ಲಿ ಮೋಹರೇಖೆಗಳಿಲ್ಲ. ಈ ಶರಣರು ಹೆಂಗದಾರ ನೋಡ್ರಿ, ಚನ್ನಬಸವಣ್ಣವ್ರೆ ಹೆಂಗದಾರ ನೋಡ್ರಿ, ಇವ್ರು ಹೆಂಗೆ ಕಾಣಕತ್ತಾರ ಇವರು. ಇಷ್ಟು ದಿವಸ ಯಾರು ನಮಗೆ ಕಂಡಿದ್ರು ಇವ್ರು ಹಿಂಗೆ. ಕಂಗಳಲ್ಲಿ ಮೋಹ ರೇಖೆಗಳಿಲ್ಲ. ಕರುಳಿಲ್ಲ ಅಂದರೆ ಯಾವುದೇ ಭೌತಿಕ ಆಸೆ ಆಕಾಂಕ್ಷೆಗಳಿಲ್ಲದಂತ. ದೇಹದಲ್ಲಿ ಮಾಯೆ ಇಲ್ಲ. ಮಾಯೆಯಿಂದ ದೂರವಾಗಿರ್ತಕ್ಕಂಥ ಶರೀರ ತನು. ಮನದಲ್ಲಿ ಗರ್ವವಿಲ್ಲ, ಅಹಂಕಾರವಿಲ್ಲ. ಇದು ಶರೀರ ಅಂತ ತಿಳ್ಕೊಳ್ಳೋ ಅಥವಾ ಅಲ್ಲವೆಂದು ತಿಳ್ಕೊಳ್ಳೋ, ಇದು ಅಶರೀರವೆಂದು ತಿಳಿದುಕೊಳ್ಳಲು. ಇದನ್ನ ಅಶರೀರ ಅಂದರೆ ಕಣ್ಣಿಗೆ ಕಾಣಕತ್ತೈತಿ. ಶರೀರ ಅಂದರೆ ಶರೀರದೊಳಗಿರಬೇಕಾದಂಥ ಇವು ಯಾವ ಮಾಯಾ ಮೋಹ ರೇಖೆಗಳು ಇಲ್ಲ. ಇದನ್ನು ನಾನು ದೇಹ ಎಂದನರಿಯೇ ನಿರ್ದೇಹಿ ಎಂದರಿಯೇ ಅಂತ ಕೇಳ್ತಾರೆ ಅವರು. ಇದನ್ನು ಶರೀರ ಅಂತ ತಿಳ್ಕೊಳ್ಳೋ ಅಥವಾ ಇದು ಅಶರೀರವೆಂದು ತಿಳಿದುಕೊಳ್ಳಲು. ಆಡಿಸಿದರೆ ಆಡುವ ಸೂತ್ರದ ಬೊಮ್ಮೆ ಅಂತಿರ್ಪ ಅಚ್ಚರಿಯ ಮೂರ್ತಿ ಇದು, ಜಂತ್ರ ಸೂತ್ರದ ಮೂರ್ತಿ ಇದು. ಹೆಂಗದಾರ ಅಂದರೆ ಇವರು ಯಾವನೋ ಒಬ್ಬ ಪರವಸ್ತು ಏನು ಆಡಿಸ್ದಂಗೆ ಆಡುವಂಥ ನೇರವಾಗಿ ಅಲ್ಲಿಂದ ಕನೆಕ್ಷನ್ ಇರ್ತಕ್ಕಂಥ ಒಬ್ಬ ಮೂರ್ತಿ ಇದು. ಈ ಲೋಕದ ಜಂಜಾಟ ಏನೂ ಗೊತ್ತಿಲ್ಲ ಇದಕ್ಕೆ. ಯಾರು ಹೆಂಗದಾರ ಅಂತ ಏನೂ ಗೊತ್ತಿಲ್ಲ. ಯಾರ ಮಾತು ಕೇಳುವಂಗಿಲ್ಲ, ತಾನೂ ಏನು ಹೇಳುವಂಗಿಲ್ಲ. ನೆಟ್ಟಗೆ ಆ ಪರವಸ್ತುವಿನ ಕನೆಕ್ಷನಲ್ಲಿ ಇದ್ದಂಥದ್ದು ಇವರು. ಆ ಸೂತ್ರದಿಂದನೇ ಹಿಡ್ಕೊಂಡು ಬಂದಂಥವ್ರು. ಅವ್ರು ಆಡಿಸಿದಂತೆ ಆಡೋರು ಇವರು, ಬೇರೆ ಏನಿಲ್ಲ ಇವರು ಅನ್ನುವಂಥ ಅರ್ಥದಲ್ಲಿ ಅವ್ರು ಹೇಳಿದರು. ಬೊಂಬೆಯಂತಿರ್ಪ ಅಚ್ಚರಿಯ ಮೂರ್ತಿ ನೋಡ, ಲಿಂಗ ಜಂಗಮದ ಪ್ರಸಾದವಕ್ಕೊಂಡು ಎಲ್ಲದಕ್ಕೂ ಮಿಕ್ಕಿ ಮೀರಿದ ಮಹಾಪ್ರಸಾದಿಯಪ್ಪ ಇವನು. ಇವರೇನೋ ಪ್ರಸಾದಿಕರಂತ ನಾವು ಕರ್ಕೊತೇವಲ್ಲ, ಎಲ್ಲರಕ್ಕಿಂತಲೂ ಮಿಕ್ಕಿ ನಿಂತಂಥ ಒಬ್ಬ ಮಹಾಪ್ರಸಾದಿಯಪ್ಪ. ನಾನು ಲೋಕಕ್ಕೆ ತಿಳಿಯಬಾರದೆಂದು ಇಷ್ಟಿದ್ದು ಈ ಲೋಕಕ್ಕೆ ನಾ ಹಿಂಗದೇನೆ ಅಂತ ತಿಳಿಗೊಡಬಾರದಂತ ತಿಳಿದು ಮಾಯೆಯನ್ನು ತಾನೇ ಒಡ್ಡಿ, ಯಾರು ಮರಳು ಶಂಕರ ದೇವರು ಅವರೇ ಮಾಯೆಯನ್ನು ಒಡ್ಡಿ ನಿಜಮುಕ್ತನಾದ ಕೂಡಲ ಸಂಗಮ ದೇವರನ್ನು ಮರಳು ಮಾಡಿದ. ನಿಮ್ಮನ್ನ ಅಲ್ಲ, ಕೂಡಲ ಸಂಗಮ ದೇವರನ್ನು ಮರಳು ಮಾಡಿದ ಮರಳು ಶಂಕರ ನೋಡ ಚೆನ್ನಯ್ಯ. ನಾವು ಅವ್ರಿಗೆ ಮರಳು ಶಂಕರ ದೇವರನ್ನು ಹಾಕುತ್ತೇವೆ, ಆದ್ರೆ ನಾವ ಮರಳರು, ಅವ್ರನ್ನ ಅರಿಲಾರದಂಥ ಮಹಾ ಮರಳರು ನಾವು ಅದೇವಿ. ಸಾಕ್ಷಾತ್ ಕೂಡಲ ಸಂಗಮ ದೇವನನ್ನ ಮರಳು ಮಾಡಿ ಅವ್ರು ಈ ರೀತಿ ಇದ್ದಂಥವ್ರು ಮಹಾಶರಣರು ಅಂತ ಬಸವಣ್ಣವರು ಅವ್ರನ್ನ ಉದ್ದೇಶಿಸಿ, ಮರಳು ಶಂಕರ ದೇವರನ್ನ ಕುರಿತು ಚನ್ನಬಸವಣ್ಣವ್ರ ಉದ್ದೇಶಿಸಿ ಹೇಳಿದ ವಚನ ಇದು. ಮುಂದೆ ಇದಾದಗಳನ್ನ ಇಷ್ಟು ಅವ್ರು ಹೇಳಿಂದ ಹೀಗೆಂದು ಬಸವರಾಜ ದೇವರು ನಿರೂಪಿಸಲು ಆ ಚನ್ನಬಸವರಾಜ ದೇವರು ಮರಳು ಶಂಕರ ದೇವರ ನಿಲವ ನಿಮ್ಮಿಂದ ಕಂಡೆನೆಂದು ಬಸವರಾಜ ದೇವರಿಗೆ ಭಿನ್ನಯಿಸಿದ ಪ್ರಸ್ತಾವ. ಇಷ್ಟೆಲ್ಲ ಕೇಳಿ ಆದಮೇಲೆ ಇಲ್ಲಿ ಚನ್ನಬಸವಣ್ಣವ್ರು ಪ್ರವೇಶ ಆಗುತ್ತೆ. ಮೊದಲು ಇವರು ಬಂದರು, ಪ್ರಭುದೇವರು ಸಿದ್ದರಾಮ ಶಿವಗಳಿಗೆ ಉದ್ದೇಶಿಸಿ ಹೇಳಿದರು. ಮರಳು ಶಂಕರ ದೇವರು ಬಂದರು, ಬಸವಣ್ಣವ್ರು ಬಂದರು, ಮರಳು ಶಂಕರದೇವ್ರು ಹೇಳಿದ್ರು. ಇಲ್ಲ, ಇಷ್ಟೆಲ್ಲ ನಡೆಯುವ ಸಂದರ್ಭದೊಳಗೆ ಈಗ ಆಲೆ ಸಿದ್ದರಾಮ ಶಿವಗಳು ಬಂದು ಹೋಗ್ಯಾರ. ಈಗ ಒಂದು ವಚನ ಬಂದೈತಿ. ಈಗ ಪ್ರಥಮ ಬಾರಿಗೆ ಈ ಸನ್ನಿವೇಶದಲ್ಲಿ ಚನ್ನಬಸವಣ್ಣವ್ರು ಬಂದರು. ಇಷ್ಟೆಲ್ಲ ಗುರ್ತಾದ ಮೇಲೆ ಮರಳು ಶಂಕರ ದೇವರ ಬಗ್ಗೆ ಏನೋ ಒಂದಿಷ್ಟು ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಹೇಳಿದರು? ಅಂಗವನ್ನಾಚಾರ ಕರ್ಪಿಸಿ, ಆಚಾರವನ್ನಂಗಕ್ಕರ್ಪಿಸಿ. ಅಂಗವನ್ನು ಆಚಾರಕ್ಕರ್ಪಿಸಿದರು, ಆಚಾರವನ್ನು ಅಂಗಕ್ಕರ್ಪಿಸಿದರು. ಆಚಾರಲಿಂಗ ಪ್ರಸಾದಿಯಾದ ಯಾರು? ಮರಳು ಶಂಕರ ದೇವರು. ಪ್ರಾಣವ ಲಿಂಗದಲ್ಲಿ ಅರ್ಪಿಸಿ, ಆ ಲಿಂಗವ ಪ್ರಾಣಕ್ಕರ್ಪಿಸಿ ಪ್ರಾಣಲಿಂಗ ಪ್ರಸಾದಿಯಾದ. ದೇಹ ಭಾವದ ಅಹಂಕಾರ ದಾಸೋಭಾವದೊಳಗಲ್ಲದೆ ಅಳಿಯದೆಂದು ಲಿಂಗ ಜಂಗಮಕ್ಕೆ ಕೊಟ್ಟು ಲಿಂಗ ಜಂಗಮ ಪ್ರಸಾದಿಯಾದ. ಸತ್ಯ ಶರಣರ ಅಂಗಳದೊಳಗೆ ಬಿದ್ದ ಅಗುಳ ನೆತ್ತಿಕೊಂಡಿಪ್ಪನೆಂದು ನಿಮ್ಮ ಪ್ರಸಾದದ ಕುಳಿಯೊಳಗೆ 12 ವರ್ಷ ಪರ್ಯಂತರ ಪ್ರಸಾದಿಯಾಗಿರ್ದ. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಮರುಳ ಶಂಕರ ದೇವರ ಶ್ರೀಪಾದವ ಘನವನು ನಿಮ್ಮಿಂದ ಕಂಡು ಬದುಕಿದನು ಕಾಣ ಸಂಗನ ಬಸವಣ್ಣ. ಇವ್ರು ಹೇಳು ಮಾತು ಹೆಂಗೈತಿ ನೋಡ್ರಿ. ಆಚಾರಕ್ಕೆ ದೇಹಕ್ಕೆ ಆಚಾರವನ್ನು ಅರ್ಪಿಸಿ ಕ್ರಿಯಾಲಿಂಗ ಪ್ರಸಾದಿಯಾದ ಮಹಾಶರಣ ಯಾರು? ಮರುಳ ಶಂಕರ ದೇವರು. ಪ್ರಾಣವನ್ನು ಲಿಂಗಕ್ಕೆ ನೀಡಿ ಲಿಂಗಕ್ಕೆ ಆ ಪ್ರಾಣವನ್ನಿತ್ತು. ಹೌದಾ? ನೋಡ್ರಿ ಎಷ್ಟು ಚಂದ ಐತಿ. ಪ್ರಾಣ ಲಿಂಗಕ್ಕೆ ನೀಡಿ ಲಿಂಗಕ್ಕೆ ಆ ಪ್ರಾಣವಿತ್ತು. ಪ್ರಾಣಲಿಂಗದ ಪ್ರಸಾದಿಯಾದ, ಜ್ಞಾನಲಿಂಗ ಪ್ರಸಾದಿಯಾದ,
ನಾನೆಂಬ ದೇಹಭಾವದ ಅಹಂಕಾರ ದಾಸೋಹದಿಂದಲ್ಲದೆ ನಿರ್ಮೂಲಗೊಳ್ಳದೆಂದು. ನೋಡ್ರಿ, ಒಂದು ಸುಲಭ ಪರಿಹಾರ ಐತಿ ಇಲ್ಲಿ. ನಾನು ಅಂತಕ್ಕಂಥ ಅಹಂಭಾವ ಅಳಿಬೇಕಾಗಿತ್ತಂದ್ರೆ ಇಲ್ಲಿ ಅದು ದಾಸೋಹಂಭಾವದಿಂದ ಮಾತ್ರ ಅಳಿಲಿಕ್ಕೆ ಸಾಧ್ಯ. ದಾಸೋಹದಲ್ಲಿ ನಾವು ತೊಡಕೊಂಡಿವಿ ಅಂದ್ರೆ ನಾನೆಂಬ ಅಹಂಕಾರ ಸಲೀಸಾಗಿ ಅಳಿತೈತೆ ಅಂತ. ನೋಡ್ರಿ, ಇದಕ್ಕೊಂದು ಪರಿಹಾರ ಕೊಟ್ಟರವ್ರು. ಇದು ಸಿದ್ಧೌಷಧ. ಇದು ನನ್ನ ಅಹಂಕಾರ ಕಳ್ಕೋಬೇಕಾಯ್ತಂದ್ರೆ ನಾನು ದಾಸೋಹದಲ್ಲಿ ನಿರತನಾಗಬೇಕು, ವಿನೀತನಾಗಬೇಕು. ಅದಕ್ಕೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿದ್ರು. ನಾನು ಅನ್ನಲಾರ್ದನೆ ನೀ ದಾಸೋಹಕ್ಕೆ ಹೋಗಪ್ಪ, ನಾನೇ ಅನ್ನಲಾರ್ದನೆ ಸೋಹಂ ಎಂದೆನಿಸದೆ ನೀನು ದಾಸೋಹ ಎಂದೆನಿಸಯ್ಯ. ಅಲ್ಲಿ ಬಸವಣ್ಣವ್ರು ಹೇಳಿದ್ರಲ್ಲ, ಅಲ್ಲಿ ಚೆನ್ನ ಬಸವಣ್ಣವ್ರು ಹೇಳಾಕ್ತಾರೆ ಇಲ್ಲಿ ಏನು, ಅಹಂಕಾರ ದಾಸೋಭಾವದೊಳಗಲ್ಲದೆ ಅಳಿಯದೆಂದು ಲಿಂಗ ಜಂಗಮಕ್ಕೆ ಕೊಟ್ಟು ದೇಹಭಾವದ ಅಹಂಕಾರವನ್ನು ಆ ಲಿಂಗಭಾವಕ್ಕೆ ಕೊಟ್ಟು ಲಿಂಗ ಜಂಗಮ ಪ್ರಸಾದಿಯಾದ ಸತ್ಯ ಶರಣರ ಅಂಗಳದೊಳಗೆ ಬಿದ್ದ, ಈ ಮಹಾಮನೆಯ ಅಂಗಳದಲ್ಲಿ ಬಿದ್ದಂತಹ ಅಗುಳನೆತ್ತಿಕೊಂಡಿಪ್ಪೆನೆಂದು ನಿಮ್ಮ ಪ್ರಸಾದದ ಕುಳಿಯೊಳಗೆ 12 ವರ್ಷ ಪರ್ಯಂತರ ಪ್ರಸಾದಿಯಾಗಿದ್ದ ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಮರುಳಶಂಕರ ಶ್ರೀಪಾದದ ಘನವನು ಅವ್ರು ಏನನ್ನೋದನ್ನು ನಾನು ನಿಮ್ಮಿಂದ ತಿಳ್ಕೊಂಡೆ ಅಂತ ಯಾರಿಗೆ ಹೇಳಿದರು? ಚನ್ನಬಸವಣ್ಣವರು ಬಸವಣ್ಣವ್ರಿಗೆ ಹೇಳಿದರು. ಆಚಾರಕ್ಕೆ ದೇಹವನ್ನು, ದೇಹಕ್ಕೆ ಆಚಾರವನ್ನು ಅರ್ಪಿಸಿ ಈ ರೀತಿಯಾಗಿ ಬಸವಣ್ಣವರ ಮರುಳಶಂಕರ ದೇವರ ಬಗ್ಗೆ ಅವರು ಹೇಳಿ ಇವರ ಪರಿಚಯ ಅಥವಾ ಇವರ ನಿಲುವನ್ನು ನಾನು ಯಾರಿಂದ ಅರ್ಥಕೊಂಡೆ ಅಂತಂದರೆ ನಾನು ನಿಮ್ಮಿಂದ ಅರ್ಥಕೊಂಡೆ ಅನ್ನುವಂಥ ಮಾತನ್ನು ಬಸವಣ್ಣವರಿಗೆ ಚನ್ನಬಸವಣ್ಣವ್ರು ಹೇಳ್ತಾರೆ. ಇಲ್ಲಿ ಮೂಲ ವಸ್ತು ಯಾರು? ಮರುಳಶಂಕರ ದೇವರೇ. ಪ್ರಭುದೇವರು ಮಾತಾಡಿದ್ರು ಮರುಳಶಂಕರ ದೇವ್ರ ಬಗ್ಗೆ ಮಾತಾಡಕ್ತಾರ, ಬಸವಣ್ಣವ್ರು ಮಾತಾಡಿದ್ರು ಮರುಳಶಂಕರ ದೇವ್ರ ಬಗ್ಗೆ ಮಾತಾಡಕ್ತಾರ, ಚನ್ನಬಸವಣ್ಣವ್ರು ಮಾತಾಡಿದ್ರು ಮರುಳಶಂಕರ ದೇವ್ರ ನಡಕ್ ಮರುಳಶಂಕರ ದೇವ್ರು ಏನು ಅನ್ನಕತ್ತಾರ? ನಾ ಹಂಗಲ್ರಿಪ್ಪ, ಎಲ್ಲ ನಿಮ್ಮಿಂದ್ರಿಪ್ಪ, ನಾನು ಭಾಳ ಹೇಳಬೇಡ್ರಿಪ್ಪ ಅಂತ ಅವ್ರು ಹೇಳಕತ್ತಾರ. ಆದರೂ ಮಧ್ಯೆ ಪ್ರವೇಶ ಮಾಡಿ ಯಾರು ಬಂದರು? ಮತ್ತು ಇವರೆಲ್ಲ ಮಹಾಮಹಿಮರು ಎಲ್ಲರೂ ಸೇರಿ ಒಟ್ಟಿಗೆ ಅಲ್ಲಮ ಪ್ರಭುದೇವರ ಆದಿಯಾಗಿ ಅಲ್ಲಮ ಪ್ರಭುದೇವರು, ಬಸವಣ್ಣನವರು, ಚನ್ನಬಸವಣ್ಣನವರು ಒಂದೇ ಮಹಾಶಕ್ತಿ, 3 ಭಕ್ತಿ ಜ್ಞಾನ ವೈರಾಗ್ಯದ ಪ್ರತೀಕವಾಗಿರ್ತಕ್ಕಂಥ ಒಂದೇ ಪರವಸ್ತು 3 ಆಗಿವಂತಂತ ನಾವು ಹೇಳ್ತೇವೆ. ಭಕ್ತಿಗೆ ಬಸವಣ್ಣ, ಜ್ಞಾನಕ್ಕೆ ಚನ್ನಬಸವಣ್ಣ, ವೈರಾಗ್ಯಕ್ಕೆ ಪ್ರಭುದೇವರು. ಈ 3 ವಿಘಟನೆಯಾಗಿ ಬಂದಂಥ ಆ ಮಹಾಶಕ್ತಿಯೇ ಇವತ್ತು ಮರುಳಶಂಕರ ದೇವರ ಕುರಿತು ಹೇಳಾಕತ್ತಾರ ಅಂದ್ರೆ ಎಷ್ಟು ದೊಡ್ಡವರು ಇರ್ಬೇಕು ಮರುಳಶಂಕರ ದೇವರು. ವಿಚಾರ ಮಾಡ್ರಿ ನೀವು. ಇಬ್ಬರ ಹೇಳಿದ್ದಲ್ಲಿದು 3 ಜನ ಏಕಕಾಲಕ್ಕೆ ಪ್ರಭುದೇವರು ಮೊದಲು ಹೇಳಿದರು, ಬಸವಣ್ಣವ್ರು ಮೊದಲು ಆಮೇಲೆ ಹೇಳಿದರು, ಬಸವಣ್ಣವ್ರ ನಂತರ ಸರದಿ ಯಾರ್ದು ಬಂತು? ಚನ್ನಬಸವಣ್ಣವ್ರು. ಏಕಕಾಲಕ್ಕೆ ನೀವು 3 ಮಹಾ ಶಕ್ತಿಗಳ ಬಾಯಿಯಿಂದ ಇವ್ರ ಕುರಿತು ಬರಾಕತ್ತೈತೆ ಅಂದ್ರೆ ಇವ್ರು ಎಷ್ಟು ದೊಡ್ಡವರು ಇರ್ಬೋದು. ಪ್ರಭುದೇವರಂತೂ ಈಗಾಗಲೇ ನಾವು ನೋಡಿಬಿಟ್ಟೇವಿ. ಬಸವಣ್ಣವ್ರನ್ನ ಎಷ್ಟು ಪರೀಕ್ಷೆ ಮಾಡಿದರು, ಏನು ಪರೀಕ್ಷೆ ಮಾಡಿದರು? ಆ ಪರೀಕ್ಷೆಯಲ್ಲಿ ಮರುಳಶಂಕರ ದೇವರಿಗೆ ಮಾಡಿಲ್ಲ ಅವರು. ಆ ಪರೀಕ್ಷೆಯನ್ನು ಮರುಳಶಂಕರ ದೇವರಿಗೆ ಮಾಡಿಲ್ಲ. ಗೊತ್ತೈತೆ ಅವರಿಗೆ ಮರುಳಶಂಕರ ದೇವರಿಗೆ ಮಾಡಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೆ. ಅವರು ಮರುಳಶಂಕರ ದೇವರು ಹೋಲಿ ಬಿಡ್ರಿಪ್ಪ, ಹೌದು ನಾವು ಹಂಗ ಅಂತಂದು ಒಪ್ಕೊಂಡ್ಬಿಟ್ರೆ ಅವ್ರ ಮುಂದೆ ಎಲ್ಲಿ ಚರ್ಚೆನೇ ಇಲ್ಲ. ಅಲ್ಲೇ ಮೊದಲ ಯಾರು ಕಣ್ಣಿಗೆ ಕಂಡಿಲ್ಲ ಅವರು, ಇವರ ಹುಡುಗಿ ಕರೆದ ಮತ್ತು ನೀ ಹಂಗೆ ಹಿಂಗಂದ್ರೆ ಅವ್ರು ಏನಂತಾರೆ? ಅವರು ಮುಟ್ಟಿದ್ರೆ ಮನಿ ಟಚ್ ಮೀ ನಾಟ್, ಹಾತ್ ಬಿಡ್ರಪ್ಪ ಅಂತೇಳಿ ಸರಿದು ಬಿಡ್ತಾರೆ. ಅದಕ್ಕೆ ಗೊತ್ತೈತೆ ಅವ್ರಿಗೆ ಆ ಸೂಕ್ಷ್ಮತೆ. ಬಸವಣ್ಣವ್ರನ್ನ ಯಾಕೆ ಪರೀಕ್ಷೆ ಮಾಡಿದ್ರು ಅಂದರೆ ಬಸವಣ್ಣವ್ರ ನಿಲುವನ್ನೇ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ಬಸವಣ್ಣವರು ಭ್ರಷ್ಟಾಚಾರಿಯಾಗಿದ್ದುಕೊಂಡು ಎಷ್ಟು ಇದ್ರ ಅನ್ನೋದನ್ನು ಜಗತ್ತಿಗೆ ಪರಿಚಯ ಮಾಡಿಸ್ಬೇಕಾಗಿತ್ತು. ಅವ್ರು ಪರಿಪರಿಯಾಗಿ ಅವ್ರನ್ನ ಬೇಡ್ಕೊಂಡ್ರು, ನಾ ಹಂಗಾಗಿಲ್ಲ ಅಂದರು. ಅದು ಭಾಳ ದೊಡ್ಡ ಸಂದೇಶ. ಇಲ್ಲಿ ಹಂಗೆ ಆಗಲಿಲ್ಲ. ಅವ್ರನ್ನ ಉಸಾಬರಿಗೆ ಹೋಗಲಿಲ್ಲ. ಅವ್ರು ಮರುಳಶಂಕರ ದೇವ್ರನ್ನ ಪರೀಕ್ಷೆ ಮಾಡೋ ಉಸಾಬರಿಗೆ ಹೋಗಲಿಲ್ಲ ಅವರು. ಯಾಕಂದ್ರೆ ಇದು ಮುಟ್ಟಿದ್ರೆ ಮನಿ ಇತ್ತದು ಪಕ್ಕ. ಇವರು ಸರ್ಕೊಂಡ್ಬಿಡ್ತಿದ್ರು. ಅವ್ರು ಆಗಲ್ರಿಪ್ಪ ಬರಾಯನ ಅಂತ ಸರ್ದು ಹೋಗ್ಬಿಡ್ತಿದ್ರು. ಮುಂದೆ ಏನು ಹೇಳೋದಿತ್ತು ಇಲ್ಲಿ? ಅವರು ಅವ್ರನ್ನ ಪರೀಕ್ಷೆ ಮಾಡಲಿ. ಇಲ್ಲಿ ಬಸವಣ್ಣವ್ರು ಎಷ್ಟು ಪಶ್ಚಾತ್ತಾಪ ಪಟ್ಟು ಅವ್ರ ಬಗ್ಗೆ ಹೇಳ್ಕೊಳ್ಳೋದು, ಅದಕ್ಕೆ ಪ್ರಭುದೇವರು ಸಮಾಧಾನ ಪಡಿಸೋದು, ತಮಗೆ ಲೇಟಾಗಿ ಒಳಗೆ ಕರ್ಕೊಂಬರಿ ಅಂತ ಹೇಳಿದ್ದಕ್ಕೆ ದೊಡ್ಡ ರಾಧಾಂತ ಮಾಡಿ ಅವ್ರು ಹಂಗೆ ಎಷ್ಟು ಪರೀಕ್ಷೆಗೆ ಒಳಪಡಿಸಿದ್ರು. ಮತ್ತು ಇಲ್ಲಿನೂ ಕೇಳ್ಬೋದಿತ್ತಲ್ಲ, ಹೌದು ಇಲ್ಲಿ ಇದ್ಕೊಂಡು ನೀ ಏನು ಮಾಡಿದಿ, ಎಂತ ಮಾಡಿದಿ, ಏನಾಯ್ತು ನಿಂದಂತ ಏನೂ ಇಲ್ಲಿ ಬಸವಣ್ಣವ್ರ ಬಗ್ಗೆನೂ ಏನು ಹೇಳಿಲ್ಲ ಅವ್ರು. ಹಂಗಲ್ಲದಂತ ಇಮಿಡಿಯೇಟ್ಲಿ ಸಮಾಧಾನ ಮಾಡಿಬಿಟ್ರು ಅವರು. ಹಂಗಲ್ಲದ ನೀವು ತಿಳ್ಕೊಂಡು ಈಗ ಸಾಕಾಗೈತೆ ಮಾರಾಯ ನೀನು ಪರೀಕ್ಷೆ ಮಾಡಿ, ಇನ್ನು ಹೊಳ್ಳಿ ಇದಕ್ಕೊಂದೇನು ಸಮಾಧಾನ ಆಗ್ರಿ ಅಂತ ಅವರು ಆ ರೀತಿಯಲ್ಲಿ ಎಷ್ಟು ಚಂದ ಹೆಣದಾರ ನೋಡ್ರಿ. ಇದನ್ನು ಒಂದೇ ಪ್ರಸಂಗವನ್ನು ರಿಪೀಟ್ ಮಾಡಿಲ್ಲ.
ರಿಪೀಟ್ ಮಾಡಿಲ್ಲ. ಬಸವಣ್ಣವ್ರನ್ನ ಮತ್ತೆ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಸಂಪಾದನೆಕಾರರಲ್ಲಿ. ಇಲ್ಲ ಮತ್ತೆ ಸಮಾಧಾನ ಪ್ರಭುದೇವರು ಸಮಾಧಾನ ಮಾಡ್ಯಾರ. ಇಲ್ಲಿ ಹೇಳಿದ್ರು ಅವರು, ಈ ರೀತಿಯಾಗಿ ಮರುಳಶಂಕರ ದೇವರ ಶ್ರೀಪಾದದ ಘನವನ್ನು ನಿಮ್ಮಿಂದ ಕಂಡು ಬದುಕಿದೆನು ಕಾಣ ಸಂಗನ ಬಸವಣ್ಣ. ಮರುಳಶಂಕರ ದೇವರ ಘನವ ನಿಮ್ಮಿಂದ ಕಂಡು ಬದುಕಿದೆನೆಂದು ಚನ್ನಬಸವರಾಜ ದೇವರು ಬಸವರಾಜ ದೇವರ ಕೂಡೇ ಭಿನ್ನಮಂ ಮಾಡುತ್ತಿರಲು ಮತ್ತಂ ಮರುಳಶಂಕರ ದೇವರು. ಇಷ್ಟೆಲ್ಲ ಮತ್ತೆ ಚನ್ನಬಸವಣ್ಣವ್ರು ಹೇಳಿದ ಮತ್ತೆ ಮರುಳಶಂಕರ ದೇವರು ಬರ್ತಾರೆ. ಮತ್ತಂ ಮರುಳಶಂಕರ ದೇವರು ಚನ್ನಬಸವರಾಜ ದೇವರ ಸ್ತುತಿಯನ್ನೊಳಕೊಂಡು ನಿರೂಪಿಸಿದ ಪ್ರಸ್ತಾವದ ವಚನ. ಇಲ್ಲೇ ಪ್ರಭುದೇವರು ಹೇಳಿದಾಗ ಹಂಗಲ್ರಿಪ್ಪ ಅಂತ ಮತ್ತೊಮ್ಮೆ ಹೇಳಿದರು. ಬಸವಣ್ಣವ್ರು ಹೇಳಿದಾಗ ಹಂಗಲ್ರಿಪ್ಪ ಅಂತ ಬಸವಣ್ಣವ್ರಿಗೆ ಹೇಳಿದರು. ಈಗ ಚನ್ನ ಬಸವಣ್ಣವ್ರಿಗೆ ಹೊಗಳಿದ್ರಲ್ಲ, ಸ್ತುತಿ ಮಾಡಿದ್ರಲ್ಲ, ಅದಕ್ಕೆ ಮಾತು ಉತ್ತರ ಕೊಡಕತ್ರಿ ಯಾರು? ಮರುಳಶಂಕರ ದೇವರು. ಹಂಗಲ್ರಿಪ್ಪ ಅನ್ನಕ್ಕೆ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇಂತಿ ಷಡುಸ್ಥಲ ಚಕ್ರವರ್ತಿ ಅಯ್ಯ ಚನ್ನ ಬಸವಣ್ಣನು. ಷಡಾಧಾರಂ ಸರ್ವಭೇದಂ ಸರ್ವಾಚಾರಂತು ಲಿಂಗಯೋ ಷಡೂರ್ಮಿಮಂ ತ್ರಿವಿಧಂ ಚೈಕ್ಯಂ ತಸ್ಮಾಲಿಂಗ ಪ್ರಪೂಜನಂ ಇಂತೆಂದುದಾಗಿ ಇಂತಪ್ಪ ಲಿಂಗಾಂಗಿಯಯ್ಯ ಚನ್ನ ಬಸವಣ್ಣನು. ಆಚಾರವೇ ಕಾಯ, ಆಚಾರವೇ ಪ್ರಾಣ, ಆಚಾರವೇ ಲಿಂಗ, ಆಚಾರವೇ ಸಂಘ. ಇಂತಪ್ಪ ಆಚಾರ ಸನ್ನಿಹಿತನಯ್ಯ ನಮ್ಮ ಚನ್ನ ಬಸವಣ್ಣನು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಚೆನ್ನ ಬಸವಣ್ಣನು ಸರ್ವಾಚಾರ ಸಂಪನ್ನನು. ಇಂತಪ್ಪ ಚೆನ್ನ ಬಸವಣ್ಣನ ನಿಲವ ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ. ಆಗಲೇ ಬಸವಣ್ಣವ್ರ ಕುರಿತು ಅದನ್ನೇ ಹೇಳಿದ್ರು ಅವರು. ನೀವೇ ಬಲ್ಲಿರಲ್ಲೇ ನಾನೆತ್ತ ಬಲ್ಲೆ, ನಾ ಸಣ್ಣ ಇವ್ರ ಬಗ್ಗೆ ಹೇಳಕ್ಕೆ. ನಿಮ್ಮ ಧರ್ಮ ನಿಮ್ಮ ಧರ್ಮ ಹೇಳಿಬಿಟ್ರು ಅವರು. 3 ಮಂದಿ ಬಗ್ಗೆ ಹೇಳುವಾಗೂ ಇದನ್ನೇ ಹೇಳ್ಯಾರ ಅವರು. ನಾನೆತ್ತ ಬಲ್ಲೆನಯ್ಯ ನೀವೇ ಬಲ್ಲಿರಿ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ಏನು ಹೇಳಿದ್ರು ಅವರು? ಇಲ್ಲಿ ಹೇಳಿದ ಮಾತು 6 ಸ್ಥಳಗಳಿಗೆ ಆಧಾರನಾಗಿ, 6 ಭಕ್ತ ಸ್ಥಳ ಮಹೇಶ ಸ್ಥಳದ 6 ಸ್ಥಳಗೆ ಆಧಾರನಾಗಿ, ಸರ್ವ ಸಮನ್ವಯ ಸರ್ವಾಚಾರ ಸಂಪನ್ನನಾಗಿ, ಹಸಿವು ತೃಷೆ ಜನನ ಮರಣ ಸುಖ ದುಃಖಗಳು ಗುರುಲಿಂಗ ಜಂಗಮಕ್ಕೆ ಅರ್ಪಿತ ಮಾಡಿ ತಾನೇ ಲಿಂಗವಾಗಿ ಆಚಾರ ಮತ್ತು ಕಾಯ, ಆಚಾರವೇ ಪ್ರಾಣವಾಗಿಸಿ, ಆಚಾರವೇ ಲಿಂಗವೆನಿಸಿ, ಆಚಾರವೇ ಸಂಘವಾಗಿರುವ ಷಟ್ಸ್ಥಲ ಚಕ್ರವರ್ತಿಯಾಗಿ ಶರಣಲೋಕದಲ್ಲಿ ಧ್ರುವತಾರೆಯಂತಿರುವ ಚನ್ನಬಸವಣ್ಣನವರ ಮಹಿಮೆಯನ್ನು ಶಾಂತ ಮಲ್ಲಿಕ ಚೆನ್ನ ಮಲ್ಲಿಕಾರ್ಜುನ ನೀವೇ ಬಲ್ಲಿರಪ್ಪ. ಆ ಪರವಸ್ತುಗೆ ಹೇಳಕತ್ರವರು ಅವ್ರ ನಿಲುವನ್ನು ಅವ್ರ ಬಗ್ಗೆ ಹೇಳಿದ್ರು ಇವರು. ಇವ್ರ ನಿಲುವನ್ನು ಹೇಳಿದರು. ಹೇಳಿ ಇವ್ರ ನಿಲುವನ್ನು ನೀವೇ ಬಲ್ಲಿರಿ. ನಾನೆತ್ ಇಂಥ ಸರ್ವಜ್ಞ ಜ್ಞಾನ ನಿಧಿಯನ್ನು ನಾನೆತ್ತು ಬಲ್ಲೆನಯ್ಯ ಅವ್ರ ಕುರಿತು ಹೇಳ್ದಂಗಾತು. ಮತ್ತು ನಾನು ಭಾಳ ಸಣ್ಣವ್ರಿ, ನಾ ಏನು ನೀವು ಹೇಳ್ದಷ್ಟು ನಾ ಏನು ಅಂಥವಲ್ಲ ಅನ್ನೋ ವಿನೀತ ಭಾವದೊಳಗೆ ಅವರು ಏನು ಮಾಡಿದರು? ಚನ್ನಬಸವಣ್ಣವ್ರ ಕುರಿತು ಹೇಳಿದರು. ಮುಂದೆ ಹೇಳಿದರು ಅವರು, ಮತ್ತಂ ಮರುಳಶಂಕರ ದೇವರ ನಿಲವ ಚನ್ನಬಸವರಾಜ ದೇವರು ಪ್ರಭುದೇವರಿಗೆ ಭಿನ್ನಯಿಸಿದ ವಚನ. ಇಷ್ಟಂದ್ಗಳ ಮತ್ತು ಚನ್ನಬಸವಣ್ಣವರು ಪ್ರಭುದೇವರಿಗೆ ಹೇಳಿದರು. ತುದಿ ಮೊದಲಿಲ್ಲದ ಘನವ ನೋಡ, ಒಳ ಹೊರಗಿಲ್ಲದ ಅನುವ ನೋಡ, ಗುರುಲಿಂಗ ಜಂಗಮ ತಾನೇ ಆಗಿ ಮತ್ತೆ ತಾನೆಂಬುದೇನೂ ಇಲ್ಲದೆ ಇಪ್ಪ ಪರಿಯ ನೋಡ. ಸ್ವತಃ ಅವರ ಗುರುಲಿಂಗ ಜಂಗಮರಾಗಿದ್ದಂಥವ್ರು ಮತ್ತು ನಾ ಏನೂ ಇಲ್ಲ ಅಂತ ಹೇಳೋರು. ತನ್ನ ನಿರ್ದೇಶಮಂ ಮಾಡಿಕೊಂಡು ನಿಜ ಪದವನೈದಿಪ್ಪ ಪರಿಯ ನೋಡ, ಕೂಡಲ ಚನ್ನ ಸಂಗಮ ದೇವರಲ್ಲಿ ಪರಮಪ್ರಸಾದಿಯಾಗಿಪ್ಪ ಮರುಳಶಂಕರ ದೇವರ ನಿಲವ ನೋಡ ಪ್ರಭುವೇ. ಮತ್ತು ಚನ್ನಬಸವಣ್ಣವ್ರು 2ನೇ ಸಲ ಏನು ಮಾಡಿದರು? ಹೇಳಿಕ್ಕೆ ಬಂದರು. ಪ್ರಭುವೇ, ಕೊನೆ ಮೊದಲಿಲ್ಲದ ಮಹಿಮ, ಕೊನೆ ಮೊದಲಿಲ್ಲದ, ಅಂತ್ಯನೂ ಇಲ್ಲ ಆದಿನೂ ಇಲ್ಲ. ಕೊನೆ ಮೊದಲಿಲ್ಲದ ಮಹಿಮ, ಅಂತರಂಗ ಬಹಿರಂಗವೆರಡಿಲ್ಲದ ಭರಿತನ, ಅಂತರಂಗ ಬಹಿರಂಗವೆರಡಿಲ್ಲದ ಭರಿತನ, ಗುರುವಾಗಿ ಲಿಂಗವಾಗಿ ಜಂಗಮವಾಗಿದ್ದು ಏನಾಗದವನಂತಿಪ್ಪ ಪರಿಯ ಕಂಡ್ಯ. ಎಲ್ಲ ಅದನವ, ಗುರು ಅವನೇ, ಲಿಂಗನೂ ಆತನೇ, ಜಂಗಮನೂ ಆತನೇ. 3 ಸ್ಥಿತಿಯನ್ನು ಮುಟ್ಟಿದಂಥ, ಗುರುಲಿಂಗ ಜಂಗಮ ಸ್ಥಿತಿಯನ್ನು ಸಂಗಮಿಸಿಕೊಂಡಂಥ ಈ ಮರುಳಶಂಕರ ದೇವರು ಏನಾಗದವನಂತಿಪ್ಪ ಪರಿಯ ನೋಡ, ಏನೂ ಮತ್ತಿಲ್ಲದಂಗೆ ಹೆಂಗೆ ನಿಂತಾರ ನೋಡಿ ಅವರು ಅಂತಾರಲ್ಲ, ಅವರು ಎಲ್ಲ ಇದ್ಕೊಂಡು ಹೆಂಗದಾರ ನೋಡ. ಈ ರೀತಿಯಾಗಿ ಯಾರ ಆಣತೆಗೊಳಗಾಗದೆ ತನ್ನಾಣತೆಯಲ್ಲಿಯೇ ತಾನಿರುವ, ನೋಡ್ರಿ, ಯಾರ ಆಣತೆಗಳು ಒಳಗಾಗದೇ ತನ್ನಾಣ ತನಗೆ ಹೆಂಗೆ ಬೇಕು ಹಂಗದಾರ ಅವ್ರು. 12 ವರ್ಷ ಯಾರು ಸಾಬರಿಗೆ ಹೋಗಿಲ್ಲ ಅವರು. ತಾನಿರುವ ಸ್ವತಂತ್ರ ನಿಜ ಪದಾನ್ವಿತನಾಗಿರ್ಪ ಈತನ ತನುವ ನೋಡ. ಕೂಡಲ ಸಣ್ಣ ಸಂಗಮ ದೇವರಲ್ಲಿ ಪರಮಪ್ರಸಾದಿ ಯಾರು?
ಮರಳಶಂಕರ ದೇವರು ಅನ್ನುವಂಥ ಮಾತನ್ನು ಈ ರೀತಿ ಹೇಳಿದರು. ಈ ರೀತಿ ಇಲ್ಲಿ ಹೇಳಿದರು. ಇದಕ್ಕೆ ಪ್ರಭುದೇವರು ಪರಮಪ್ರಸಾದಿಯಾಗಿಪ್ಪ ಮರಳಶಂಕರ ದೇವರ ನಿಲವ ಬಸವರಾಜ ದೇವರಿಂದ ಕಂಡೆವೆಂದು ಸಿದ್ದರಾಮಯ್ಯ ದೇವರೊಡನೆ ನಿರೂಪಿಸಿದ ಪ್ರಸ್ತಾವದ ವಚನ. ಪ್ರಭುದೇವರು ಹೇಳಕತ್ರೀಗ ಏನು ಹೇಳಿದರು? ಪ್ರಭುದೇವರು ಅಂಗವಿಡಿದಂಗಿ ಎಂಬೆನೆ ಆರನೊಳಕೊಂಡ ಅನುಪಮನ ನೋಡ ಮೂರರ ಹೊಲಿಗೆ ಬಿಚ್ಚಿ ಎಂಟಾತ್ಮ ಹರಿಗಳ ತನ್ನಿಚ್ಚೊಳ ನಿಲ್ಲಿಸಿದ ನಿಜ ಸುಖಿಯ ನೋಡ. ಮರಳಶಂಕರ ದೇವರ ಬಗ್ಗೆ ಹೇಳಿದರು ಅವರು. ತತ್ವ 36 ಮೀರಿ ಅತ್ತತ್ತವೇ ತೋರ್ಪ ಅಗಮ್ಯನ ನೋಡ ನಮ್ಮ ಗುಹೇಶ್ವರನ ಶರಣ ಅಲ್ಲಯ್ಯನ ಎರವನೊಳಕೊಂಡ ಪರಮಪ್ರಸಾದಿ ಮರುಳಶಂಕರ ದೇವರ ನಿಲವ ಬಸವಣ್ಣನಿಂದ ಕಂಡೆ ನೋಡ ಸಿದ್ದರಾಮಯ್ಯ. ನಾ ಯಾರಿಂದ ಕಂಡೆ ಅಂತಾರವರು? ಬಸವಣ್ಣವರಿಂದ ಇವ್ರ ನಿಲುವನ್ನು ಕಂಡ್ರಿ. ಕಾಯವಿಡಿದ ಕಾಯವೆಂದರೆ ಸಿದ್ದರಾಮಯ್ಯನವರೇ ಈತ 6 ಸ್ಥಳಗಳ ಕೂಡಿಕೊಂಡಿರುವನಪ್ಪ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಇಲ್ಲಿ ಹೇಳಿದ್ರು ಅವರು. ಮೂರರ ಹೊಲಿಗೆ ಬಿಚ್ಚಿ ಎಂಟಾತ್ಮ ಹರಿಗಳ ತನ್ನಿಚ್ಛೆಯೋಳು ನಿಲ್ಲಿಸಿದ ಅಂತ ಹೇಳ್ತಾರಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದೊಳಗಿರುವ ಹೌದಾ ಹೊಲಿಗೆಯನ್ನು 9 ಗಂಟುಗಳನ್ನು ಬಿಚ್ಚಿ 9 ಇವು ಚಕ್ರಗಳು ಬರ್ತವೆ. ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ಹೌದಾ. ಜೀವಾತ್ಮ ಅಂತರಾತ್ಮ ಪರಮಾತ್ಮ ನಿರ್ಮಲಾತ್ಮ ಶುದ್ಧಾತ್ಮ ಜ್ಞಾನಾತ್ಮ ಮತ್ತು ಮಹಾತ್ಮ ಭೂತಾತ್ಮ ಎಂದು 8 ಆತ್ಮಗಳ ಹರಿದಾಟ ತನ್ನ ಅಂಕಿತದಲ್ಲಿಟ್ಟುಕೊಂಡ ನಿಜ ಸುಖಿ. ಆ ಹರಿದಾಟಗಳನ್ನು ತನ್ನ ಅಂಕಿತದಲ್ಲಿ ಇಟ್ಟುಕೊಂಡಂಥ ಒಬ್ಬ ನಿಜ ಸುಖಿ ನಮ್ಮ ಗುಹೇಶ್ವರ ಶರಣ. ಮುಂದೆ ಹೇಳಿದರು ಅವರು 36 ತತ್ವಗಳ ಮೀರಿ ಆಚೆ ಆಚೆ ತೋರುವ ಗಮ್ಯತೆಯ ನಳಿದವನ ನೋಡ. ಗಮ್ಯತೆಗೆ ಸಿಗೋದಿಲ್ಲ. ನಮ್ಮ ಗುಹೇಶ್ವರ ಶರಣ ಅಲ್ಲಯ್ಯನಾಗಿ ಇರುವ ಮಹಾಪ್ರಸಾದಿ ಮರುಳಶಂಕರ ದೇವರನ್ನು ನಾನು ಬಸವಣ್ಣನವರಿಂದ ಕಂಡೇ, ಬೇರೆ ಯಾರಿಂದಲ್ಲ ಅಂತ ಅಲ್ಲಿ ಮತ್ತೆ ಬಸವಣ್ಣವ್ರ ಕುರಿತು ಪ್ರಭುದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಮುಂದೆ ಹೇಳಿದರು, ಹೀಗೆಂದು ಸಿದ್ದರಾಮಯ್ಯ ದೇವರೊಡನೆ ಪ್ರಭುದೇವರು ನಿರೂಪಿಸುತ್ತಿರಲು ಇದಕ್ಕೆ ಬಸವರಾಜ ದೇವರು ಸಿದ್ದರಾಮಯ್ಯ ದೇವರಿಂದ ಪ್ರಭುದೇವರ ಕಂಡೆ, ಪ್ರಭುದೇವರಿಂದ ಮರುಳಶಂಕರ ದೇವರ ಕಂಡೆನೆಂದು ಕೊಂಡಾಡುವ ಪ್ರಸ್ತಾವದ ವಚನ. ಇವರಿಬ್ಬರು ಏನು ಹೇಳ್ತಾರೆ ಇಲ್ಲಿ ನೋಡ್ರಿ. ಯಾರು? ಬಸವಣ್ಣವರು ಬಸವರಾಜ ಸಿದ್ದರಾಮಯ್ಯ ದೇವರಿಂದ ಮತ್ತು ಪ್ರಭುದೇವರಿಂದ ಮರುಳಶಂಕರ ದೇವ್ರನ್ನ ಕಂಡೆ ಅಂತ, ನಿಮ್ಮಿಂದ ಅವ್ರನ್ನ ಕಂಡೆ ಅಂತ ಇವ್ರು ಹೇಳಾಕತ್ತಾರ. ಯಾರು? ಪ್ರಭುದೇವರು. ಬಸವಣ್ಣವರು ಪ್ರಭುದೇವರೊಬ್ಬರಿಂದ ಅಲ್ಲ, ಪ್ರಭುದೇವರು ಮತ್ತು ಸಿದ್ದರಾಮ ದೇವರಿಂದ ನಾನು ಇವರಿಬ್ಬರಿಂದ ಮರುಳಶಂಕರ ದೇವ್ರನ್ನ ಕಂಡೆ ಅಂತ. ಒಬ್ರನ್ನೊಬ್ರು ಯಾರು ಬಿಟ್ಕೊಡಂಗಿಲ್ಲ ಅವರು. ಕಂಡೆನೆಂದು ಕೊಂಡಾಡುವ ಪ್ರಸ್ತಾವದ ವಚನ. ಸತ್ಯ ಮುಕ್ತಿಯ ಕಳೆಯ ನೋಡ, ನಿತ್ಯ ತತ್ವದ ಎರವ ನೋಡ, ಮೂರೊಂದಾದ ಆರೂಢನ ನೋಡ. ಮೂರೊಂದಾದ ಆರೂಢನ ನೋಡ. ಕೂಡಲ ಸಂಗಮ ದೇವರಲ್ಲಿ ತದ್ಗತವಾಗಿಪ್ಪ ಮರುಳಶಂಕರ ದೇವರ ನಿಲವ ಪ್ರಭುದೇವರು ಸಿದ್ದರಾಮಯ್ಯ ದೇವರಿಂದ ಕಂಡು ಬದುಕಿದೆನು ಅಂತ ಎಷ್ಟು ಚಂದ ಹೇಳಿದರು ನೋಡು. ಸದ್ಯೋನ್ಮುಕ್ತ ಕಲಾತ್ಮಕನ ನೋಡಯ್ಯ, ಸತತವಾಗಿ ನಿಶ್ಚಲವಾಗಿರುವ ರೀತಿ, ಜ್ಞಾನ ಕ್ರಿಯೆ ಭಾವಾತ್ಮಗಳೊಂದಾದ ಆರೂಢನ ನೋಡ. ಮೂರೊಂದಾದ ಆರೂಢನ ನೋಡ ಅಂದ್ರೆ ಜ್ಞಾನ ಕ್ರಿಯೆ ಭಾವ. ಮೂರೊಂದಾದ ಆರೂಢನ ನೋಡ. ಕೂಡಲ ಸಂಗಮ ದೇವರಲ್ಲಿ ಸಮರಸವಾಗಿಪ್ಪ ಮರುಳಶಂಕರ ದೇವರ ನಿಲವ ಪ್ರಭು ಸಿದ್ದರಾಮರಿಂದ ನಾನು ಕಂಡು ಬದುಕಿದೆ. ಯಾರು? ಬಸವಣ್ಣವರು ಇವ್ರ ಬಗ್ಗೆ ಹೇಳಿದರು. ಇದಾದ ಮೇಲೆ ಇಂತೂ ಬಸವರಾಜ ದೇವರು ಮರುಳಶಂಕರ ದೇವರ ನಿಲವ ಪ್ರಭು ಸಿದ್ದರಾಮಯ್ಯ ದೇವರಿಂದ ಕಂಡು ಬದುಕಿನೆಂದು ಸ್ತುತಿಸುತ್ತಿರಲು ಇದಕ್ಕೆ ಸಿದ್ದರಾಮಯ್ಯ ದೇವರು ಮರುಳಶಂಕರ ದೇವರ ನಿಲವ ಪ್ರಭು ಬಸವಣ್ಣನಿಂದ ಕಂಡೆನೆಂದು ಸ್ತುತಿಸಿದ ವಚನ. ಸಿದ್ದರಾಮೇಶ್ವರ ಹೇಳಕತ್ರು, ನಾನು ಮರುಳಶಂಕರ ದೇವರ ನಿಲವನ್ನು ಪ್ರಭುದೇವರು ಮತ್ತು ಬಸವಣ್ಣನವರಿಂದ ನಾನು ಕಂಡೆ. ಇಲ್ಲಿ ಬಸವಣ್ಣವರು ಪ್ರಭುದೇವರು ಮತ್ತು ಸಿದ್ದರಾಮ ದೇವರಿಂದ ಕಂಡೆ ಅಂತ ಇವ್ರು ಅಂದರು. ಪ್ರಭುದೇವರು ಇಲ್ಲಿ ಬಸವಣ್ಣನವರಿಂದ ಕಂಡೆ ಅಂತ ಅವ್ರು ಹೇಳಿದರು. ಚನ್ನ ಬಸವಣ್ಣವ್ರು ಇಲ್ಲಿ ನಾನು ಬಸವಣ್ಣನವರಿಂದ ಕಂಡೆ ಅಂತ ಇಲ್ಲಿ ಹೇಳಿದರು. ಇಲ್ಲಿ ಹೊಳ್ಳಿ ಹಾಕತ್ರು ಸಿದ್ದರಾಮ ಶಿವಯೋಗಿಗಳು, ನಾನು ಮರುಳಶಂಕರ ದೇವರ ನಿಲುವನ್ನು ಬಸವಣ್ಣ ಮತ್ತು ಪ್ರಭುದೇವರಿಂದ ಕಂಡೆ ಅಂತ ಹೇಳುವಂಥ ವಚನ. ಆದಿಯ ಮೂರ್ತಿ ಅಲ್ಲ. ಯಾರು? ಮರುಳಶಂಕರ ದೇವರು ಆದಿಯ ಮೂರ್ತಿ ಅಲ್ಲ.
ಅನಾದಿಯ ಬಚ್ಚಬರಿಯ ಶೂನ್ಯನೂ ಅಲ್ಲ. ನೋಡ್ರಿ, ಆದಿಯ ಮೂರ್ತಿಯೂ ಅಲ್ಲ, ಅನಾದಿಯ ಬಚ್ಚಬರಿಯ ಶೂನ್ಯನಲ್ಲ, ಅಂಗವಿದ್ದೂ ಅಂಗವಿಲ್ಲ, ಸಂಘ ಘನಪದದಲ್ಲಿ ವೇದ್ಯವಾದ ಮರುಳಶಂಕರ ದೇವರ ನಿಲವ ಪ್ರಭು ಬಸವಣ್ಣನಿಂದ ಕಂಡು ಬದುಕಿದೆನು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆದಿಯ ಮೂರ್ತಿಯೂ ಅಲ್ಲ ಇದು, ಆದಿ ಸ್ಥಳದಲ್ಲಿ ಮೂರ್ತಿಯಾಗಿ ಸಾಕಾರ ರೂಪುಗೊಂಡಂಥ ಇದು ಸಾಕಾರ ಮೂರ್ತಿನೂ ಅಂದರೆ ಅದು ಅಲ್ಲ, ಅನಾದಿಯ ಬಚ್ಚಬರಿಯ ಶೂನ್ಯನೂ ಅಲ್ಲ. ನೋಡಕ್ಕೆ ಕಾಣಕತ್ತಾರ. ಆಗಲೇ ಹೇಳಿದ್ರಲ್ಲ, ದೇವೆಂದರಿಯೇ ನಿರ್ದೇಹ ಎಂದರಿಯೇ ಅಂತ ಕೇಳಿದ್ರಲ್ಲ, ಅದೇ ತತ್ವದಲ್ಲಿ ಇದು ಬರು. ಅಂಗವಿದ್ದೂ ಅಂಗವಿಲ್ಲ, ಸಂಘ ಘನಪದದಲ್ಲಿ ವೇದ್ಯವಾದ ಮರುಳಶಂಕರ ದೇವರ ನಿಲವ ಪ್ರಭು ಬಸವಣ್ಣನಿಂದ ಕಂಡು ಬದುಕಿದೆನು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆಂದು ಸಿದ್ದರಾಮಯ್ಯ ದೇವರು ನಿರೂಪಿಸಲು ಮತ್ತಂ ಬಸವರಾಜ ದೇವರು ಹಡಪದಪ್ಪಣ್ಣಗಳಿಂದ, ಅಲ್ಲಿ ಹಡಪದಪ್ಪಣ್ಣವರು ಬಂದ್ರಿ, ಹಡಪದಪ್ಪಣ್ಣಗಳಿಂದ ಪ್ರಭು ಸಿದ್ದರಾಮಯ್ಯ ದೇವರ ನಿಲವ ಕಂಡೆ, ಮತ್ತಂ ಪ್ರಭು ಸಿದ್ದರಾಮಯ್ಯ ದೇವರಿಂದ ಮರುಳಶಂಕರ ದೇವರ ಇರವ ಕಂಡೆನ್ನ ಜನ್ಮ ಸಫಲವಾಯಿತೆಂದು ಸ್ತುತಿಸಿದ ಪ್ರಸ್ತಾವದ ವಚನ. ಬಸವಣ್ಣವ್ರು ಮತ್ತೆ ಹೇಳಕತ್ರಿಲ್ಲೇ ಏನಂತ? ಹಡಪದಪ್ಪಣ್ಣವರಿಂದ ಪ್ರಭು ಸಿದ್ದರಾಮಯ್ಯ ದೇವರ ನಿಲುವನ್ನು ಕಂಡೆ ನಾನು. ನೋಡ್ರಿ, ಹಡಪದಪ್ಪಣ್ಣವರಿಂದ ಪ್ರಭು ಮತ್ತು ಸಿದ್ದರಾಮ ದೇವರ ನಿಲುವ ಕಂಡೆ, ಮತ್ತು ಪ್ರಭು ಸಿದ್ದರಾಮಯ್ಯ ದೇವರಿಂದ ಮರುಳಶಂಕರ ದೇವರನ್ನು ಕಂಡೆ, ನಿಲುವ ಕಂಡೆ. ಎರಡು ಹೇಳ್ತಾರೆ ಒಂದ ವಚನದಾಗಿ ಇವರು. ಇವರಿಬ್ಬರ ನಿಲುವನ್ನು ಯಾರಿಂದ ಕಂಡೆ ನಾನು? ಹಡಪದಪ್ಪಣ್ಣವರಿಂದ ಕಂಡೆ. ಇವರಿಬ್ಬರಿಂದ ಮತ್ತೆ ಯಾರು ನಿಲುವು ಕಂಡೆ? ಮರುಳಶಂಕರ ದೇವರ ನಿಲುವನ್ನು ಕಂಡೆ. ನೋಡ್ರಿ ಹೆಂಗೆ ಹೊಂದಿಸ್ತಾರ ಅವ್ರು. ಏನೆಂದು ಉಪಮಿಸುವೇನಯ್ಯ, ಏನಂದು ಹೇಳಲೆಪ್ಪ ನಾನು? ತನ್ನಿಂದ ತಾ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲವ ನಿರುಪಮವನು, ಶಬ್ದ ಮುಗ್ಧವಾಗಿದ್ದಡೆ ಎನ್ನೆಂದರಿಗೆ ತೋರದೆ ಇರವೇ ಪರವಾಗಿದ್ದ ಅಜಡನು, ಇನನುದಯ ಕಾಲಕ್ಕೆ ಕುಕ್ಕಟ ದಣಿದೋರುವಂತೆ ಘನಮಹಿಮರ ದರ್ಶನದಿಂದ ಸತ್ಪ್ರಣವ ತಾನಾಗಿ ನುಡಿದ ಮೂಲಿಗನು, ಕೂಡಲ ಸಂಗಮ ದೇವರಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಮರುಳಶಂಕರ ದೇವರ ನಿಲವ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಹಡಪದಪ್ಪನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತಯ್ಯ. ಈ ವಚನದ ನಿರ್ವಚನವನ್ನು ಯಾರು? ಬಸವಣ್ಣವ್ರು ಹೇಳಿದ. ಏನೆಂದು ಉಪಮಿಸುವೆನಯ್ಯ, ತನ್ನಿಂದ ತಾ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲವ ನಿರುಪಮನು ಅನ್ನತಕ್ಕಂಥ ವಚನವನ್ನು ನಾವು ಮುಂದಿನ ವಾರ ನಿರ್ವಚನ ಮಾಡೋಣ ಅಂಥೇಳಿ ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಚಿಂತನ ಕಾರ್ಯಕ್ರಮ ಮುಗಿಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಇದುವರೆಗೂ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭಾವ ಮಾಲಿಕೆ 84 ಮರುಳು ಶಂಕರ ದೇವರ ಸಂಪಾದನೆ ಮುಂದುವರೆದ ಭಾಗದ ಕುರಿತು ಅದ್ಭುತವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳು. ಹಾಗೆಯೇ ಇಲ್ಲಿ ನೆರೆದ ಮತ್ತು ಅಂತರ್ಜಾಲದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣು ಶರಣಾರ್ಥಿಗಳು. ಇನ್ನು ನಾಳೆ ದಿನಾಂಕ 8/3/2026 ರವಿವಾರ ಬಸವ ಸಮಿತಿ ಕಲಬುರಗಿಯಿಂದ ಬಸವಾದಿ ಶರಣರ ಸ್ಮರಣಾರ್ಥ 891ನೇಯ ಅರಿವಿನ ಮನೆ ಕಾರ್ಯಕ್ರಮದ ಮರುಪ್ರಸಾರ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣನವರು. ಅನುಭಾವಿಗಳು ಡಾಕ್ಟರ್ ವೀರಣ್ಣ ದಂಡೆ, ನಿರ್ದೇಶಕರು ಡಾಕ್ಟರ್ BD ಜತ್ತಿ, ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕಲಬುರಗಿ. ವಿಷಯ ಕಲಬುರಗಿ ಶ್ರೀ ಶರಣಬಸವೇಶ್ವರರು. ಇನ್ನು ಸೋಮವಾರ ದಿನಾಂಕ 9/3/2026 ಸಂಜೆ 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಅನುಭವ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು. ವಿಷಯ ಶಿವಯೋಗಿ ಸಿದ್ದರಾಮೇಶ್ವರರ ಬಸವ ಸ್ತೋತ್ರ ತ್ರಿವಿಧಿ ಮುಂದುವರೆದ ಭಾಗ 3 ಪ್ರಸಾರವಾಗುವುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ವೀಕ್ಷಿಸಿ ಮತ್ತು ತಮ್ಮ ಬಂಧು ಮಿತ್ರರನ್ನು ವೀಕ್ಷಿಸಲು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ವಚನ ಮಂಗಳ ಇದನ್ನು ನಡೆಸಿಕೊಡಬೇಕಾದವರು ಸೋಮಶೇಖರ್ ದೇವಲಾಪುರ್ ಅವರು. ಚೆಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ
ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆಯನ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಎನ್ನವರೆನಗೊಲಿದು 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 ಹೊನ್ನ ಶೂಲವನಿಕ್ಕಿದರಯ್ಯ ಹೊನ್ನ ಶೂಲವನಿಕ್ಕಿದರಯ್ಯ ಅಹಂಕಾರ ಪೂರಾಯ ಗಾಯದಲ್ಲಿ ಅಹಂಕಾರ ಪೂರಾಯ ಗಾಯದಲ್ಲಿ ಆನೆಂತು ಬದುಕುವೆನೆಂತು ಜೀವಿಸುವೆ ಆನೆಂತು ಬದುಕುವೆನೆಂತು ಜೀವಿಸುವೆ ಜಂಗಮವಾಗಿ ಬಂದು ಜರೆದು ಜಂಗಮವಾಗಿ ಬಂದು ಜರೆದು ಜರೆದು ಶೂಲವ ನೀಳುಗಿ ಪ್ರಸಾದದ ಮದ್ದನ್ನಿಕ್ಕಿ ಶೂಲವ ನೀಳುಗಿ ಪ್ರಸಾದದ ಮದ್ದನ್ನಿಕ್ಕಿ ಸಲಹು 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 ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ